ನಮಾಮಿ ಮುಹುರ್ಮುಹು. ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನನ್ನೆಲ್ಲ ಸೋದರಿಯರಿಗೂ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಒಂದು ವಿಶೇಷವಾದ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮ. ಪ್ರತಿ ವರ್ಷ ರಾಮಕೃಷ್ಣಾಶ್ರಮದಲ್ಲಿ ಯೂತ್ ರಿಟ್ರೀಟ್ ಆಗುತ್ತೆ. ನಿಮ್ಮಲ್ಲೂ ಬಹುತೇಕರು ರಿಪೀಟೆಡ್ಸು ಇರ್ಬೋದು. ನೀವು ಈ ಹಿಂದೆಯೂ ಒಮ್ಮೆ ಬಂದಿದ್ದಿರ್ಬೋದು, ಈಗ ಮತ್ತೊಮ್ಮೆ ಬರುವಂಥ ಅವಕಾಶ ಸಿಕ್ಕಿರ್ಬೋದು. ಆದರೆ ಈ ವರ್ಷದ್ದು ಬಹಳ ವಿಶೇಷವಾದ ಯಾಕೆ ಅಂತಂದರೆ, ಚಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದರು ಭಾಷಣ ಮಾಡಿ 125 ವರ್ಷ ಕಂಪ್ಲೀಟ್ ಆಗುವಂಥ ಹೊತ್ತು ಸೆಪ್ಟೆಂಬರ್ 11. ಯಾಕೆ ಇದನ್ನು ಹೇಳಿದಾಗ ಹೆಮ್ಮೆ ಅನಿಸುತ್ತೆ ಅಂತಂದರೆ, ನಮ್ಮಲ್ಲಿ ಬಹುತೇಕರಿಗೆ ಸ್ವಾಮಿ ವಿವೇಕಾನಂದರ ಪರಿಚಯ ಇರೋದೇ ಚಿಕಾಗೋ ಕಾರಣಕ್ಕೋಸ್ಕರ. ಅಕಸ್ಮಾತ್ ಸ್ವಾಮಿ ವಿವೇಕಾನಂದರು ಚಿಕಾಗೋಗೆ ಹೋಗಿದ್ದಿದ್ರೆ ನಮ್ಮಲ್ಲಿ ಎಷ್ಟು ಜನಕ್ಕೆ ವಿವೇಕಾನಂದರು ಯಾರು ಅಂದರೆ ಇಡೀ ಜಗತ್ತಿಗೆ ವ್ಯಾಪಕವಾಗಿ ಏನು ಹರಿದಿತ್ತು. ಆ ಕಾರಣಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಇವತ್ತು ನಮ್ಮೆಲ್ಲರ ಹೃದಯದಲ್ಲೂ ಬಲವಾಗಿ ನಿಂತಿದ್ದಾರೆ. ನಾನು ನಿಮ್ಮ ಜೊತೆ ಇವತ್ತು ವಿವೇಕಾನಂದರ ಕುರಿತಂತೆ ಒಂದು ಸ್ವಲ್ಪ ಚರ್ಚೆ ಮಾಡ್ತೀನಿ. ಸ್ವಾಮಿ ವಿವೇಕಾನಂದರನ್ನು ಯಾರಾದರೂ ನಿಮಗೆ ಕಂಪ್ಲೀಟಾಗಿ ಹೇಳ್ತಾರೆ ಅಂತಂದರೆ ಅವರು ಸುಳ್ಳು ಹೇಳ್ತಾರೆ ಅಂತ ಅರ್ಥ. ಯಾರೇ ಇರಲಿ, ಬರೆದಿಟ್ಕೊಳ್ಳಿ, ಚೆನ್ನಾಗಿದೆ ಇದು. ಸ್ವಾಮಿ ವಿವೇಕಾನಂದರ ಕುರಿತಂತೆ ಇಫ್ ಸಮ್ವನ್ ಸೇಸ್ ನನಗೆ ವಿವೇಕಾನಂದರು ಕಂಪ್ಲೀಟಾಗಿ ಗೊತ್ತಿದ್ದಾರೆ ಅಂತ ಹೇಳಿದರೆ ಅವನು ಮೊದಲನೇ ಸುಳ್ಳು ಅಲ್ಲೇ ಹೇಳುತ್ತ ಅಂತ. ವಿವೇಕಾನಂದರು ಕಂಪ್ಲೀಟಾಗಿ ಗೊತ್ತಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಸ್ವಾಮಿ ವಿವೇಕಾನಂದರೇ ಹೇಳ್ತಾರೆ, ಈ ವಿವೇಕಾನಂದ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನೊಬ್ಬ ವಿವೇಕಾನಂದನೇ ಹುಟ್ಟಿ ಬರಬೇಕು, ಇಲ್ಲದೆ ಹೋದರೆ ಅರ್ಥ ಆಗಲ್ಲ ಅಂತ. ಅವ್ರು ಏನು ಮಾಡಿದರು ಅಂತ ಗೊತ್ತಾಗೋದು ಭಾಳ ಕಷ್ಟ. ಮೇಲ್ನೋಟಕ್ಕೆ ಸ್ವಾಮಿ ವಿವೇಕಾನಂದರು ಈ ಚಿತ್ರ ನೀವು ನೋಡಿದರೆ ಅಥವಾ ಆಜುಬಾಜುಲಿರೋ ಚಿತ್ರ ನೋಡಿದರೆ, ನೀವು ಮನೆಗೆ ಯಾವುದಾದ್ರು ಒಂದು ಫೋಟೋ ತಗೊಂಡೋಗಿ ನೀವು ನೋಡಿರುವಂಥ ಚಿತ್ರಗಳನ್ನು ನೋಡಿದರೆ ವಿವೇಕಾನಂದರು ಹೆಂಗೆ ಅನ್ನಿಸ್ತಾರೆ ಗೊತ್ತಾ? ಕಠೋರವಾದ ಹೃದಯ, ಯಾರನ್ನು ಮುಲಾಜಿಲ್ಲದೆ ಎದುರಿಸಬಲ್ಲಂಥ, ಯಾರನ್ನು ಎದುರುಗಡೆ ನಿಂತ ಜಾಗದಲ್ಲೇ ವಾದ ಮಾಡಿ ಸೋಲಿಸಬಲ್ಲಂಥ ಅಪ್ರತಿಮ ತಾಕತ್ತಿನ ವ್ಯಕ್ತಿತ್ವ ಅಂತ ವಿವೇಕಾನಂದರು ಅನಿಸುತ್ತಲ್ಲ ಮೇಲ್ನೋಟಕ್ಕೆ. ಆದರೆ ಅವರ ಒಳಗೊಂದು ಅದ್ಭುತವಾದ ಹೃದಯ ಹೇಗೆ ಕೂತ್ಕೊಂಡಿದೆ ಅಂತಂದರೆ, ಸ್ವಾಮಿ ವಿವೇಕಾನಂದರು ಇತರರ ನೋವಿಗೆ ಮರಗುತ್ತಾ ಕಣ್ಣೀರು ಹಾಕಬಲ್ಲಂಥ ಸಾಮರ್ಥ್ಯ ಇತ್ತು. ಯಾರಿಗಾದರೂ ನೋವಿದೆ, ಯಾರಾದರೂ ದುಃಖದಲ್ಲಿದ್ದಾರೆ ಅಂತ ಗೊತ್ತಾದರೆ ಇಡೀ ಜಗತ್ತನ್ನು ಗೆಲ್ಲಬಲ್ಲಂಥ ತಾಕತ್ತಿರುವಂಥ ಈ ವ್ಯಕ್ತಿ ಯಾವುದೋ ನೋಡಿದರೆ, ಒಂದು ಕ್ಷಣಕ್ಕೆ ನೋಡಿದರೆ ಅಲೆಕ್ಸಾಂಡರ್ ಥರ ಇರ್ಬೋದೇನೋ, ಈ ಮನುಷ್ಯ ನೆಪೋಲಿಯನ್ ಥರ ಇರ್ಬೋದೇನೋ, ಕುದುರೆ ಮೇಲೆ ಕೂರಿಸಿ ಕೈಯಲ್ಲಿ ಒಂದು ಕತ್ತಿ ಕೊಟ್ಟರೆ ಇಡೀ ಜಗತ್ತಿನ ಎಲ್ಲರನ್ನೂ ಒಂದೇ ಕ್ಷಣದಲ್ಲಿ ಮುಗಿಸಿ ಬಂದು ಚಕ್ರಾಧಿಪತ್ಯವನ್ನು ಸ್ಥಾಪಿಸಬಲ್ಲಂಥ ವ್ಯಕ್ತಿತ್ವವೇನೋ ಅಂತ ಕಾಣಿಸುತ್ತಲ್ಲ. ತಕ್ಷಣಕ್ಕೆ ನೀವೇನಾದರೂ ವಿವೇಕಾನಂದರ ಇನ್ನೊಂದು ಮುಖವನ್ನು ನೋಡ್ಲಿಕ್ಕೆ ಪ್ರಯತ್ನ ಪಟ್ಟರೆ, ಅಲ್ಲಿ ಯಾರೋ ಹಸುವಿನಿಂದ ಬಳಲ್ತಾ ಇದ್ದಾರೆ ಅಂತಂದರೆ ಈ ಮನುಷ್ಯ ಇಲ್ಲೇ ಕಣ್ಣೀರು ಸುರಿಸ್ತಾ, ಅಮ್ಮ ಯಾಕೆ ಆ ಜನನ ಹಸುವಿನಿಂದ ಬಳಲಿಸ್ತಾ ಇದೆಯಾ, ಅವ್ರಿಗೇನಾದರೂ ಕೊಡಬಾರದ ನೀನು ಅಂತ ಕೇಳಬಲ್ಲಂಥ ವ್ಯಕ್ತಿತ್ವ ಸ್ವಾಮೀಜಿದು. ಹೆಂಗೆ ಸಾಧ್ಯ ಆಗುತ್ತಿದು? ಒಂದು ಕಡೆ ಶಂಕರರು, ಒಂದು ಕಡೆ ಬುದ್ಧ, ಇವೆರಡರ ಮಿಕ್ಸ್ಚರ್ ಯಾವುದರಲ್ಲಾದರೂ ಇದ್ದರೆ ಅದು ಸ್ವಾಮಿ ವಿವೇಕಾನಂದರಲ್ಲಿತ್ತು. ಹೀಗಾಗಿ ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ ಅಂತ. ಇಂಥ ವ್ಯಕ್ತಿತ್ವ ಏನಾದರೂ ಚಿಕಾಗೋಗೆ ಹೋಗಿದ್ದಿದ್ರೆ ಈ ದೇಶ ಅವರನ್ನು ನೆನಪಿಸ್ಕೊಳ್ಳೋ ಪ್ರಮೇಯವೂ ಇರ್ತಿರ್ಲಿಲ್ಲ ಅನ್ನೋದನ್ನು ಯೋಚನೆ ಮಾಡಿದಾಗಲೆಲ್ಲ ಭಯ ಅನಿಸುತ್ತೆ. ಆದರೆ ಮಿತ್ರ, ನಿಮ್ಗೆಲ್ರಿಗೂ ಚಿಕಾಗೋಗೆ ಸ್ವಾಮಿ ವಿವೇಕಾನಂದರು ಹೋಗಿದ್ದು ಗೊತ್ತಿದೆ. ವಿವೇಕಾನಂದರು ಚಿಕಾಗೋದಲ್ಲಿ ಭಾಷಣ ಮಾಡಿದರು. ನೀವು ಯಾರನ್ನಾದರೂ ಕರೆದು ಕೇಳಿ ವಿವೇಕಾನಂದರು ಚಿಕಾಗೋದಲ್ಲಿ ಏನು ಮಾತಾಡಿದರು ಅಂತ ಕೇಳಿದರೆ ನಾವೆಲ್ಲ ಏನು ಹೇಳ್ತೀವಿ ಗೊತ್ತೇನು? ಎಲ್ಲ ಕಾಲೇಜಲ್ಲಿದ್ದೀವಿ, ಎಲ್ಲರೂ ಶುರು ಮಾಡ್ತೀವಿ, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅದೊಂದು ಹೇಳ್ತೀವಿ. ಮುಂದೇನು ಮಾತಾಡಿದ್ರು ನಮ್ಗೆ ಗೊತ್ತಿಲ್ಲ ಸರ್, ಚಿಕ್ಕಂದಿಂದ ಇಷ್ಟೇ ಕೇಳ್ಕೊಂಡು ಬಂದಿದ್ದೀವಿ, ಈಗಲೂ ಇಷ್ಟೇ ನಮ್ಗೆ ಗೊತ್ತಿರೋದು ಅಂತ. ಆದರೆ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಈ 5 ಪದಗಳ ಮೂಲಕ, ಜಸ್ಟ್ 5 ವರ್ಡ್ಸ್, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಎನ್ನುವಂಥ ಈ 5 ಪದಗಳ ಮೂಲಕ ಇಡೀ ಜಗತ್ತಿನಲ್ಲಿ ಎಂಥ ಮ್ಯಾಜಿಕ್ ಮಾಡಿಬಿಟ್ರು ಅಂತಂದರೆ, ವಿವೇಕಾನಂದರಂಥ ಅಪ್ರತಿಮ ಬುದ್ಧಿಮತ್ತೆಯ ಮತ್ತೊಬ್ಬ ವ್ಯಕ್ತಿಯನ್ನು ಹುಡುಕೋದು ಕಷ್ಟ ಅಂತ ಸ್ವತಃ ಅಮೇರಿಕಾ ನತಮಸ್ತಕವಾಗುವಷ್ಟರ ಮಟ್ಟಿಗೆ ವಿವೇಕಾನಂದರು ಜಗತ್ತನ್ನು ಬೆಳಗ್ಗೆ ನಿಂತಿದ್ರಲ್ಲ, ಅದಕ್ಕೆ ಕಾರಣವಾಗಿದ್ದ 5 ಪದಗಳಷ್ಟೇ. ಆದರೆ ಅಲ್ಲೇ ಶುರುನಾ? ನಾನು ಇಡೀ ವಿವೇಕಾನಂದರ ವ್ಯಕ್ತಿತ್ವವನ್ನು ನಿಮ್ಮ ಜೀವನಕ್ಕೆ ಅನುಕೂಲವಾಗುವ ರೀತಿಯಲ್ಲಿ 4 ಸಾಲುಗಳಲ್ಲಿ ಕಟ್ಕೊಡ್ತೀನಿ. ಮೊದಲನೇದು, ವಿವೇಕಾನಂದರ ಜೀವನದಲ್ಲಿ ಬಂದಂಥ ಭಗವಂತನ ಹುಡುಕಾಟದ ರೋಲ್.
ವಿವೇಕಾನಂದರು ನನ್ನ ಥರ ನಿಮ್ಮ ಥರ ಅಥವಾ ಸ್ಪೆಷಲಿ ನಿಮ್ಮ ಥರ, ನಾನು ಕಾಲೇಜಿನ ಏಜ್ ದಾಟ್ಬಿಟ್ಟಿದ್ದೀನಿ. ನೀವು ಕಾಲೇಜ್ನಲ್ಲಿ ಯಾವ ವಯಸ್ಸಿನಲ್ಲಿ ಇದ್ದೀರಲ್ಲ, ಆಗ ವಿವೇಕಾನಂದರು ಸಿಕ್ಕಾಪಟ್ಟೆ ಬುದ್ಧಿವಂತ ವ್ಯಕ್ತಿತ್ವ. ಬುದ್ಧಿವಂತ ಅಂತಂದರೆ ಎಂಥ ಸವಾಲನ್ನು ಎದುರಿಸಬಲ್ಲ ಸಾಮರ್ಥ್ಯ ಇರುವಂಥವರು, ಮತ್ತು ಆಧುನಿಕ ವಿದ್ಯೆಯೊಂದಿಗೆ ತಮ್ಮನ್ನು ತಾವು ಬೆಸೆದುಕೊಂಡಿದ್ದರಿಂದ ಯಾವುದು ಪುರಾಣ ಅಂತ ಅನ್ನಿಸ್ತಿತ್ತೋ ಅದೆಲ್ಲವೂ ಕೆಲಸಕ್ಕೆ ಬಾರದ್ದು ಎನ್ನೋ ಭಾವನೆಯಿಂದ ಬ್ರಹ್ಮ ಸಮಾಜದೊಂದಿಗೆ ಒಂದಾಗಿದ್ದಂಥ ವ್ಯಕ್ತಿತ್ವ. ಆ ಹೊತ್ತಲ್ಲಿ ಅವ್ರಿಗೊಂದು ಡೌಟ್ ಬಂತು. ಅದು ವಿವೇಕಾನಂದರ ಜೀವನದ ಮೊದಲನೇ ಟರ್ನಿಂಗ್ ಪಾಯಿಂಟ್ ಅಂತ ಯಾವತ್ತಾದರೂ ನೆನ್ಪಿಟ್ಕೊಳ್ಳಿ. ಅದೇನು ಅಂತಂದರೆ, ದೇವರಿರೋದು ನಿಜಾನ ಅಂತ ಒಂದು ಡೌಟ್ ಬಂತು ಸ್ವಾಮೀಜಿಗೆ. ಅವರ ಜೀವನದ ಇಡೀ ಜೀವನದ ಅಧ್ಯಾಯವನ್ನು ನೀವು ಭಗವಂತನ ಹುಡುಕಾಟಕ್ಕೆ ಅಂತ ತೆರೆದಿಟ್ಕೊಂಡ್ರೆ, ಸ್ವಾಮಿ ವಿವೇಕಾನಂದರು ಭಗವಂತನ ಹುಡುಕಾಟ ಮಾಡ್ತಾ ಮಾಡ್ತಾ ಕಂಡವ್ರನ್ನೆಲ್ಲ ಕೇಳ್ತಿದ್ರು. ಯಾರೆಲ್ಲ ಭಗವಂತನನ್ನು ಪಡ್ಕೊಂಡಿದ್ದೀನಿ ಅಂತ ಅನ್ನಿಸ್ತಿತ್ತೋ, ಯಾರೆಲ್ಲ ನೋಡಲಿಕ್ಕೆ ಸಾಕ್ಷಾತ್ ಭಗವಂತನ ಥರ ಕಾಣ್ತಿದ್ರೋ, ಭಗವಂತನ ಮಾತುಗಳನ್ನು ಹೇಳ್ತಾ ಇದ್ರೋ, ಅವ್ರ ಹತ್ರ ಎಲ್ಲ ವಿವೇಕಾನಂದರು ಕೇಳ್ತಿದ್ರು, ನಿಮ್ಮ ಮಾತು ಭಾಳ ಚೆನ್ನಾಗಿತ್ತು, ಆದರೆ ನೀವು ದೇವರನ್ನು ನೋಡಿದ್ದೀರಾ? ಬೇಕಲ್ಲ ತಾಕತ್ತು. ಎದುರಿಗಿದ್ದವರೆಲ್ಲ ಹೇಳ್ತಿದ್ರು, ದೇವರು ಅಂದರೆ ಅದೊಂಥರ ವಿಶೇಷವಾದ ಶಕ್ತಿ, ದೇವರು ಅಂದರೆ ಹಾಗೆ, ದೇವರು. ಸ್ವಾಮೀಜಿ ಕೇಳ್ತಿದ್ರು, ಎಲ್ಲ ನನಗೂ ಗೊತ್ತು, ನೀವು ನೋಡಿದ್ದೀರಾ? ಅದನ್ನು ನೋಡಿದರೆ ಹೇಳಿ, ಇಲ್ಲ ಅಂದರೆ ಬೇಡ ಅಂತ. ಒಬ್ಬರಂತೂ ಎಲ್ಲಿವರೆಗೂ ಹೇಳಿದರು ಅಂದರೆ, ವಾಹ್, ನಿನ್ನ ಕಣ್ಣುಗಳಲ್ಲಿ ಎಂಥ ಶಕ್ತಿ ಇದೆ ಅಂತಂದರೆ ನೀನು ಸರಿಯಾಗಿ ಪ್ರಯತ್ನ ಮಾಡಿದರೆ ದೇವರನ್ನು ನೋಡ್ಬೋದು ಅಂತಂದರು. ಸ್ವಾಮೀಜಿ ಕೇಳಿದ್ರು, ನನ್ನ ಸರಿ, ನೀವು ನೋಡಿದ್ದೀರಾ? ಇಲ್ಲ ಅಂದರು. ಯಾರೂ ಉತ್ತರ ಕೊಡೋರೇ ಇಲ್ಲ. ಈ ಮನುಷ್ಯ ಒಂದು ಹಂತಕ್ಕೆ ಬಂದು ಅಂದ್ಕೊಂಡ್ರು, ಎಲ್ಲವೂ ಬೊಗಳೆ ಅಷ್ಟೇ, ಎಲ್ಲರೂ ದೇವ್ರ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತಾರೆ, ನೋಡಿರೋರು ಮಾತ್ರ ಯಾರೂ ಇಲ್ಲ ಅಂತ ಅಂದುಕೊಂಡು ಇನ್ನು ಜೀವನದಲ್ಲಿ ನಾನು ದೇವರ ಹುಡುಕಾಟ ನಿಲ್ಲಿಸ್ತೀನಿ ಅಂದ್ಕೊಳ್ಳುವಾಗ, ಕ್ಲಾಸ್ ರೂಮ್ನಲ್ಲಿ ಇಂಗ್ಲೀಷ್ ಪಾಠ ಮಾಡೋ ಮೇಷ್ಟ್ರು ಹೇಳಿದರು, ಈ ಅದ್ಭುತವಾದ ಒಂದು ಅವಸ್ಥೆ ಇದೆ, ಆ ಅವಸ್ಥೆಯನ್ನು ಸಮಾಧಿ ಅಂತ ಕರೀತಾರೆ. ಅಲ್ಲಿಗೆ ಹೋಗಿರುವ ಮನುಷ್ಯ ಪೂರ್ಣ ಭಗವಂತನೊಳಗೆ ಒಂದಾಗಿರ್ತಾನೆ ಎನ್ನುವ ಕಲ್ಪನೆಯನ್ನು ಕೊಡುವಾಗ ಸ್ವಾಮೀಜಿ ನಿಂತ್ಕೊಂಡು ಹೇಳಿದರು, ಸರ್ ಇದೆಲ್ಲ ಬರೀ ಬೊಗಳೆನೋ, ನಿಜವಾಗ್ಲೂ ಯಾರಾದ್ರೂ ಇದ್ದಾರೆ ಆ ಥರದವರು? ಅವರಂದ್ರು, ಒಬ್ಬರೇ ಒಬ್ಬರಿದ್ದಾರೆ, ರಾಮಕೃಷ್ಣ ಪರಮಹಂಸ ಕಲ್ಕತ್ತಾದಲ್ಲಿ. ನೀನು ಅಲ್ಲಿಗೆ ಹೋಗು, ನಿಂಗೆ ಸಿಗ್ಬೋದೇನೋ ಅಂತ. ಹೇಗಿತ್ತು ನೋಡಿ, ವಾಪಸ್ ಬರೋ ಟೈಮಲ್ಲಿ ಸರಿಯಾಗಿ ಇನ್ನು ದೇವರು ಇಲ್ವೇ ಇಲ್ಲ ಅಂತ ನಿಶ್ಚಯ ಮಾಡಬೇಕು, ಆ ಹೊತ್ತಿಗೆ ಸರಿಯಾಗಿ ಸ್ವಾಮಿ ವಿವೇಕಾನಂದರು ಆ ಭಗವಂತನ ಹುಡುಕಾಟ ಮಾಡ್ತಾ ರಾಮಕೃಷ್ಣ ಪರಮಹಂಸರ ಬಳಿ ಹೋದ್ರಲ್ಲ, ಅವ್ರ ಜೀವನದ ಹುಡುಕಾಟ ಕೊನೆಯಾಗ್ಬಿಡ್ತು. ವಿವೇಕಾನಂದರು ಮುಂದೊಮ್ಮೆ ಹೇಳ್ತಾರೆ ಗೊತ್ತಾ, ಎಷ್ಟು ಚೆನ್ನಾಗಿರುವಂಥ ಮಾತು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾನು ಮೂರ್ತಿ ಪೂಜೆಯನ್ನು ಧಿಕ್ಕರಿಸ್ತಾ ಇದ್ದೆ, ಮೂರ್ತಿ ಪೂಜೆಯನ್ನು ವಿರೋಧಿಸ್ತಾ ಇದ್ದೆ, ಮೂರ್ತಿಗಳೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದೆ. ಅಂಥ ಸಂದರ್ಭದಲ್ಲಿ ಭಗವಂತ ನನಗೆ ಎಂಥ ಪಾಠ ಹೇಳಿಕೊಟ್ಟ ಅಂತಂದರೆ, ಮೂರ್ತಿಯ ಎದುರಿಗೆ ನಿಂತು ಹಾಡ್ತಾ ಇದ್ದ, ಭಜನೆ ಮಾಡ್ತಾ ಇದ್ದ, ಸಾಕ್ಷಾತ್ಕಾರ ಮಾಡ್ಕೊಳ್ತಾ ಇದ್ದ ಒಬ್ಬ ವ್ಯಕ್ತಿಯ ಪದತಲದಲ್ಲಿ ಕುಳಿತು ಧರ್ಮ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕಾದ ಪರಿಸ್ಥಿತಿಯನ್ನ ನನಗೆ ಭಗವಂತ ನಿರ್ಮಾಣ ಮಾಡಿಕೊಟ್ಟ ಅಂತ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಬಗ್ಗೆ ಹೇಳ್ತಾರೆ. ಇದು ಅವರ ಭಗವಂತನ ಹುಡುಕಾಟದ ಮಾರ್ಗ. ನಾನು ಯಾಕೆ ಇದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ ಅಂತಂದ್ರೆ, ವಿವೇಕಾನಂದರು ಭಗವಂತನ ಹುಡುಕಾಟದ ಮಾರ್ಗದಲ್ಲಿದ್ರಲ್ಲ. ಸಾರಿ, ನಾನು ಇವತ್ತೆರಡನ್ನು ತುಲನೆ ಮಾಡ್ತಾ ಹೋಗ್ತೀನಿ. ನಾವ್ಯಾಕೆ ವಿವೇಕಾನಂದರಾಗಲ್ಲ ಅಂತ ಕೇಳಿದರೆ, ವಿವೇಕಾನಂದರು ಭಗವಂತನನ್ನು ಹುಡುಕೋ ಕಾಲಕ್ಕೆ ಆ ಏಜಿನ ಟೈಮಲ್ಲಿ ನಾವು ನನಗೊಂದು ಪಾರ್ಟ್ನರ್ ಸಿಗ್ಬೋದಾ ಅಂತ ಹುಡುಕ್ತಾ ಇರ್ತೀವಿ. ದಿಸ್ ಈಸ್ ದ ಡಿಫ್ರೆನ್ಸ್. ಯಾಕೆ ಇನ್ನೊಬ್ಬ ಸ್ವಾಮೀಜಿ ನಿರ್ಮಾಣ ಆಗ್ಲಿಕ್ಕಾಗಲಿಲ್ಲ ನಮ್ಮೊಳಗಿಂದ ಅಂತಂದ್ರೆ, ನಾವೆಲ್ಲರೂ ನಮ್ಮ ಜೀವನವನ್ನ ಈ ಲೌಕಿಕ ಪ್ರೇಮದ ಕಡೆ ತಿರುಗಿಸಿರ್ತೀವಿ. ಸ್ವಾಮಿ ವಿವೇಕಾನಂದರು ಭಗವಂತನ ಪ್ರೇಮದ ಕಡೆ ತಿರುಗಿಸಿದ್ರಿಂದ ಅತ್ಯುನ್ನತವಾದ ಆದರ್ಶದ ಕಡೆಗೆ ಹೋದ್ರು. ನಾವು ಲೌಕಿಕ ಪ್ರೇಮದ ಕಡೆ ತಿರುಗಿಸಿರೋದ್ರಿಂದ ನಾವಿಲ್ಲೇ ಸುತ್ತಾಡ್ತಾ, ಇಲ್ಲೇ ತಿರುಗಾಡ್ತಾ ಇದ್ದು ಬಿಡ್ತೀವಿ. ಕೊನೆಗೊಂದು ಉನ್ನತವಾದ ಆದರ್ಶವನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಆಗದೇ ಇಲ್ಲ. ವಿವೇಕಾನಂದರು ಅತ್ಯುನ್ನತವಾದ ಆದರ್ಶವನ್ನು ಬೆನ್ನತ್ತಿ ಹೋಗಿದ್ದರಿಂದ ರಾಮಕೃಷ್ಣ ಪರಮಹಂಸರಂತ ಗುರುಗಳು ಸಿಕ್ಕರು. ಅವರು ವಿವೇಕಾನಂದರಿಗೆ ಮಾರ್ಗದರ್ಶನ ಮಾಡಿದ್ರು. ಎಷ್ಟು ವರ್ಷ ಇದ್ದಿದ್ದು ಗೊತ್ತಾ? ವಿವೇಕಾನಂದರು ಅಗಾಧವಾಗಿ ಬೆಳೆದು ನಿಂತಿದ್ದು ನೋಡಿದ್ರೆ ರಾಮಕೃಷ್ಣ ಪರಮಹಂಸರ ಜೊತೆ ಒಂದು 20-25 ವರ್ಷ ಆದರೂ ಇದ್ದಿರಬೇಕು ಅಂತ ನೀವು ಅನ್ಕೊಂಡ್ರೆ ಸುಳ್ಳು. ವಿವೇಕಾನಂದರು ಇದ್ದಿದ್ದು 6 ವರ್ಷ. ಈ 6 ವರ್ಷದಲ್ಲೂ ಕೂಡ ವಿವೇಕಾನಂದರ ಬದುಕಿನಲ್ಲಿ ಎಂಥ ಅಪ್ಸ್ ಅಂಡ್ ಡೌನ್ಸ್ ಅಂತಂದ್ರೆ, ರಾಮಕೃಷ್ಣ ಪರಮಹಂಸರ ಬಳಿ ಬಂದು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಬಳಿ ತೀವ್ರವಾಗಿ ಹೋಗ್ತಾ ಇರುವಾಗಲೇ ತಂದೆನ ಕಳ್ಕೊಂಡ್ರು. ಮನೆಯಲ್ಲಿ ವಿಪರೀತವಾದ ದುಃಖ, ಈ ವಿಪರೀತವಾದ ಬಡತನ. ಯಾವ ಸಿರಿವಂತಿಕೆಯಲ್ಲಿ ಬೆಳೆದಿದ್ರೋ ಸ್ವಾಮಿ ವಿವೇಕಾನಂದರು ಅಥವಾ ಬಾಲ್ಯದ ನರೇಂದ್ರ ಏಕಾಏಕಿ ಪ್ರಪಾತಕ್ಕೆ, ಬಡತನದ ಪ್ರಪಾತಕ್ಕೆ ಬಿದ್ದ. ಅಲ್ಲಿಂದ ಮೇಲೆತ್ತಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಅಷ್ಟಾದಾಗಲೂ ಒಳಗಿರುವ ಭಗವತ್ ಪ್ರೇಮ ಮಾತ್ರ ಒಂದು ಚೂರು ಇಂಗಲಿಲ್ಲ. ಕಠೋರ ಬದುಕು ಹೆಂಗಿತ್ತು ಗೊತ್ತೇನು?
ಮಾತಾಡಬೇಕಾದ್ರೆ ನಮ್ಮ ಮೇಲೆ ನಮಗೆ ಯೋಗ್ಯತೆ ಇದೆಯಾ ಅಂತ ಅನೇಕ ಬಾರಿ ನಾನು ಯೋಚನೆ ಮಾಡ್ಕೊಳ್ತೀನಿ. ಎಂಥ ಕಠೋರವಾದ ಬದುಕು ಅಂತಂದರೆ, ವಿವೇಕಾನಂದರು ಹೇಳ್ತಾರೆ, ಯಾವುದಾದ್ರೂ ಒಂದು ಥಿಯೇಟ್ರು ಆ ರೋಡಲ್ಲಿದೆ ಅಂತ ಗೊತ್ತಾದರೆ ನನ್ನ ಮನಸ್ಸು ವಿಚಲಿತವಾಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದರಿಂದ 2 ರೋಡ್ ಆಚೆ ನಡ್ಕೊಂಡು ಹೋಗ್ತಿದ್ದೆ ಹೊರತು ಯಾವತ್ತು ಥಿಯೇಟ್ರ್ ಮುಂದೆನೂ ನಡ್ಕೊಂಡು ಹೋಗ್ತಿರಲಿಲ್ಲ. ಯಾಕೆಂದರೆ ನನ್ನ ಮನಸ್ಸು ಅತ್ಯುನ್ನತವಾದ ಆದರ್ಶಗಳಿಂದ ಒಂದಿನಿತೂ ಕೆಳಗಿಳಿಬಾರದು ಎನ್ನುವಂಥ ಕಲ್ಪನೆ ನನಗಿತ್ತು ಅಂತ ಸ್ವಾಮೀಜಿ ಹೇಳ್ತಾರೆ. ಸಾಧ್ಯ ಇದೆಯೇನು? ನಮಗೆ ಸಾಧ್ಯ ಇದೆಯೇನು? ಸುಮ್ಮನೆ ಥಿಯೇಟ್ರಿಂದ 2 ಕಿಲೋಮೀಟ್ರ್ ದೂರ, 2 ರೋಡ್ ದೂರ ಬಿಡಿ, 2 ದಿನ ಮೊಬೈಲ್ ಬಿಟ್ಟು ಆಚೆ ಇರಿ ಅಂದರೆ ಸತ್ತೇ ಹೋಗ್ಬಿಡ್ತೀವಿ. ಏನನ್ನ ಬಿಡಬಹುದು ಅಂತ ನಿಮಗೆಲ್ಲ ಪ್ರಶ್ನೆ ಮಾಡಿದರೆ, ನಮ್ಮ ಹುಡುಗರು ಹೆಂಗಿದ್ದಾರೆ ಇವತ್ತು ಅಂತಂದರೆ, ಅರ್ಜೆಂಟಿಗೆ ಅಮ್ಮನನ್ನು ಬಿಟ್ಟು ಒಂದು 4 ದಿನ ಇರ್ಬೋದು, ಮೊಬೈಲ್ ಬಿಟ್ಟು 4 ಕ್ಷಣ ಇರೋದು ಕಷ್ಟ ಸರ್ ಅಂತ ಹೇಳುವಂಥ ಮಕ್ಕಳು ತಯಾರಾಗ್ಬಿಟ್ಟಿದ್ದಾರೆ. ಈ ಮಕ್ಕಳು ಯೌವನಕ್ಕೆ ಬರಬೇಕು ಅಂತಿಲ್ಲ. ನೀವು ಪುಟ್ಟ ಪುಟ್ಟ ಮಕ್ಕಳನ್ನ ನೋಡಬೇಕು, ತಾಯಂದ್ರೆ ಕಲಿಸ್ಕೊಟ್ಟಿರೋದು. ಯಾವಾಗ ಮನೆಯಲ್ಲಿ ಮಕ್ಕಳು ಗಲಾಟೆ ಮಾಡ್ತಾರೋ, ಕೈಯಲ್ಲಿರೋ ಮೊಬೈಲ್ ತೆಗೆದು ಮಗು ಕೊಟ್ಬಿಟ್ರೆ ಮಗು ಸೈಲೆಂಟ್, ಅಮ್ಮಂಗೆ ಖುಷಿ. ಈ ಮೊಬೈಲ್ ಕೊಟ್ಬಿಟ್ರೆ ಮಗು ಸೈಲೆಂಟ್ ಆಗ್ಬಿಡುತ್ತೆ ಅಂತ ಗೊತ್ತಿಲ್ಲ. ನಾಳೆ ಒಂದಿನ ಆ ಮೊಬೈಲ್ಗೋಸ್ಕರ ನಿನ್ನನ್ನು ಪಕ್ಕಕ್ಕೆ ತಳ್ಳಬಲ್ಲಂತ ಮಗುನ್ ತಯಾರು ಮಾಡ್ತಿದ್ದೀಯ ಅಂತ ತಾಯಿಗೆ ಗೊತ್ತಿಲ್ಲ. ತನ್ನ ಮನೆಯಲ್ಲೇ ಬೆಳೀತಾ ಇರುವಂಥ ವಿಷಸರ್ಪಕ್ಕೆ ಹಾಲನ್ನು ಹಾಕಿ ಉಣಿಸ್ತಾ ಇರೋದು ನಾವೇ, ನಮ್ಗೆ ಗೊತ್ತಿಲ್ಲ. ಆದರೆ ವಿವೇಕಾನಂದರು ಹೇಳ್ತಾರೆ, ಆ ದೂರದಲ್ಲಿ ಥಿಯೇಟ್ರ್ ಇದೆ ಅಂತ ಗೊತ್ತಾದಾಗ 2 ರೋಡ್ ಆಚೆಗೆ ನಾನು ನಡ್ಕೊಂಡು ಹೋಗ್ತಿದ್ದೆ. ಯಾಕೆಂದರೆ ಈ ಮನಸ್ಸು ಕೆಳಗಿಳಿಬಾರದು ಅಂತ. ಏನು ಸುಂದರವಾದ ಕಲ್ಪನೆ ನೋಡಿ. ನನ್ನ ನೆಚ್ಚಿನ ಮಿತ್ರರೇ, ನಮ್ಮೆಲ್ಲರ ಜೀವನ ನಡೀತಾ ಇರೋದು ಈ ಮನಸ್ಸಿನ ಆಟದ ಕಾರಣದಿಂದಾಗಿ. ಶಂಕರಾಚಾರ್ಯನ ಮಾತು ಹೇಳ್ತಾರೆ, ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಹೋ. ಈ ಮನಸ್ಸಿದೆಯಲ್ಲ, ಇದೇ ಮನುಷ್ಯನ ಬಂಧನಕ್ಕೂ ಮೋಕ್ಷಕ್ಕೂ ಕಾರಣ. ನಮ್ಮೆಲ್ಲರ ದುರ್ದೈವದ ಸಂಗತಿ ಏನು ಅಂತಂದರೆ, ಈ ಮನಸ್ಸು ಮೋಕ್ಷದ ಬಗ್ಗೆ ಯಾವತ್ತೂ ಆಲೋಚನೆಯೇ ಮಾಡಲಿಲ್ಲ. ನಾವು ಎಷ್ಟು ಬಂಧನದೊಳಗೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀವಿ ಅಂತಂದರೆ, ನಾವು ಒಂದಾದ್ಮೇಲೆ ಒಂದು ಬಂಧನಕ್ಕೆ ಸಿಕ್ಕಾಕೊಳ್ತಾ ಹೋಗ್ತಿದ್ದೀವಿ. ಎಲ್ಲಕ್ಕೂ ಕಾರಣ ಮನಸ್ಸು. ಇವತ್ತು ಪುಟ್ಟದೊಂದು ಪ್ರಯೋಗ ಮಾಡಿ ನೋಡಿ. ನಾನು ಕಾಲೇಜಿನ ಹೆಣ್ಮಕ್ಳು ಮತ್ತು ಹುಡುಗರು ಸಿಕ್ಕಾಗ ಯಾವಾಗಲೂ ಈ ಪ್ರಯೋಗ ಹೇಳ್ತೀನಿ. ನಾನು ಈ ಪ್ರಯೋಗ ಮಾಡಿದ್ದರಿಂದಲೇ. ಇವತ್ತು ನೀವು ನಿಮ್ಮ ಮನೆಗೆ ವಾಪಸ್ ಹೋದ ತಕ್ಷಣ ಇದೆಲ್ಲವನ್ನು ಕೇಳಿದ ನಂತರ ಇನ್ನು ಮುಂದೆ ಸ್ವಾಮೀಜಿಯವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕಿದ್ದಾರೆ. ಸ್ವಾಮಿ ಪರಮಪೂಜ್ಯ ಸ್ವಾಮಿ ಹರ್ಷಾನಂದಜಿ ಮಹಾರಾಜರು ತಮ್ಮೆಲ್ಲ ಅನುಭವವನ್ನು ಒಂದು ಕಡೆ ಕ್ರೋಢೀಕರಿಸಿ ನೀವು ಕೇಳೋ ಪ್ರಶ್ನೆಗಳಿಗೆ ಅನುಭವದ ಆಧಾರದ ಮೇಲೆ ಉತ್ತರ ಹೇಳ್ತಾರೆ. ನೀವು ಕೇಳಲಿಕ್ಕಿದ್ದೀರಿ ಅದನ್ನು. ಇದೆಲ್ಲವನ್ನು ತಿಳ್ಕೊಂಡ ನಂತರ ಮನೆಗೆ ಹೋಗ್ತಿರಲ್ಲ, ಮನೆಗೆ ಹೋದ್ಮೇಲೆ ಮರ್ತು ಬಿಡಬೇಡಿ. ಇವತ್ತು 1 ದಿನಗಳ ಕಾಲ, ಇವತ್ತು 1 ದಿನ ಆದರೂ ಇನ್ನೇನೂ ಆಲೋಚನೆ ಮಾಡದೆ ಇದೇ ಗುಂಗಿನಲ್ಲಿ ಇರ್ಲಿಕ್ಕೆ ಪ್ರಯತ್ನ ಪಡಿ. ಏನು ಮ್ಯಾಜಿಕ್ ಆಗುತ್ತೆ ಅಂದರೆ, ಇದಾದ ನಂತರ ನಾನು ಹೇಳೋ ಪುಟ್ಟ ಪ್ರಯೋಗ, ಮನೆಗೆ ಹೋಗಿ ರೂಮಲ್ಲಿ ಯಾರೂ ಇಲ್ಲದೆ ಇರೋ ಟೈಮ್ನಲ್ಲಿ ಕಿಟಕಿ ಬಾಗಿಲೆಲ್ಲ ಮುಚ್ಚಿ ಒಂದು ಕಡೆ ಕುಳಿತುಕೊಂಡು ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಕೆ ಪ್ರಯತ್ನ ಪಡಿ. ಜಸ್ಟ್ ಫಾರ್ 5 ಮಿನಿಟ್ಸ್. 5 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ನಾನು ಚಾಲೆಂಜ್ ಮಾಡ್ತೀನಿ ನಿಮಗೆ, 25 ಸೆಕೆಂಡ್ 30 ಸೆಕೆಂಡ್ ಕಳೆಯೋದ್ರ ವೇಳೆಗೆ ನಿಮ್ಮ ಒಳಗೆ ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ ಅಂತಂದರೆ ಕಣ್ಣು ತೆಗೆದು ಬಿಡೋಣ ಅನ್ನಿಸ್ತಾ ಇರುತ್ತೆ. ನಿಮ್ಮ ಒಳಗೆ ಯಾವ ಥರದ ತುಡಿತ ತಳಮಳ ಆಗ್ತಾ ಇರುತ್ತೆ ಅಂತಂದರೆ, ಇನ್ನೆಷ್ಟೊತ್ತಪ್ಪ, 5 ನಿಮಿಷ ಆಗದೇ ಇಲ್ವೇನಪ್ಪ, 5 ನಿಮಿಷ ಮುಗಿಯೋದೇ ಇಲ್ವೇನಪ್ಪ ಅಂತ ಅನಿಸುತ್ತೆ. ಯಾವುದೋ ಒಂದು ಥಿಯೇಟ್ರಲ್ಲಿ ಕೂತಾಗ ಅಯ್ಯೋ 3 ಗಂಟೆ ಹೋಗಿದ್ದೇ ಗೊತ್ತಾಗಲಿಲ್ಲ ಅಂತೀವಲ್ಲ ನಾವು. ನೀವು 5 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನೋಡಿ. 5 ನಿಮಿಷ ಅನ್ನೋದು 5 ಗಂಟೆಗಿಂತಲೂ ದೊಡ್ಡದ್ದು ಅನಿಸುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಮಜಾ ಹೇಳ್ತೀನಿ. ಯಾವ ಮನಸ್ಸು, ನಾವೆಲ್ಲ ಮಾತಾಡ್ತೀವಲ್ಲ, ನಾನು ತುಂಬ ಒಳ್ಳೆ ಹುಡುಗಿ ಅಂತ ಮಾತಾಡ್ತೀವಲ್ಲ, ನೀವು ಒಳ್ಳೆಯದು ಅಂತ ಹೇಳೋದು ಹೊರಗಡೆ ಇರುವಂಥ ಫೇಶಿಯಲ್ ಎಕ್ಸ್ಪ್ರೆಷನ್ ಅಲ್ಲ. ನಿಮ್ಮ ಮುಖ ಹೆಂಗೆ ಕಾಣುತ್ತೆ, ಮುಖಕ್ಕೆ ಎಷ್ಟು ಫೇರ್ ಆ್ಯಂಡ್ ಲವ್ಲಿ ಹಚ್ಚಿದ್ದೀರಿ, ಎಷ್ಟು ಸುಂದರವಾಗಿ ಕಾಣಲಿಕ್ಕೆ ಕನ್ನಡಿ ಮುಂದೆ ನಿಂತ್ಕೊಂಡಿದ್ದೀರಿ ಅನ್ನೋದರ ಆಧಾರದ ಮೇಲೆ ನಿಮ್ಮ ಒಳ್ಳೆಯತನ ಯಾವತ್ತೂ ನಿರ್ಧಾರ ಆಗಲ್ಲ. ಹಂಗೆ ಒಳ್ಳೆಯತನ ನಿರ್ಧಾರ ಆಗೋದಿದ್ದರೆ ಜಗತ್ತಿನ ಎಲ್ಲ ಮಿಸ್ ಯೂನಿವರ್ಸಿಗಳು ಜಗತ್ತಿನ ಅತ್ಯಂತ ಶ್ರೇಷ್ಠ ಹೆಣ್ಣು ಮಕ್ಕಳಾಗಬೇಕಿತ್ತು. ಯಾಕಾಗಲಿಲ್ಲ? ಯಾಕೆ ಸೀತೆ ಸಾವಿತ್ರಿಯರೊಂದಿಗೆ ಹೋಲಿಕೆ ಮಾಡಬೇಕಾದಾಗ ಒಬ್ಬ ಮಿಸ್ ಯೂನಿವರ್ಸನ್ನು ಯಾವತ್ತೂ ಯಾಕೆ ಕಂಪೇರ್ ಮಾಡಲಿಲ್ಲ? ಯಾಕೆ ನಾವು ಜಗತ್ತಿನ ಅತ್ಯಂತ ಶ್ರೇಷ್ಠ ಹೆಣ್ಣು ಮಕ್ಕಳು ಅಂತಂದಾಗ ನಾವು ಐಶ್ವರ್ಯ ರೈ ಅಂತ ಕರೀದೆ, ಯಾಕೆ ಸೀತೆ ಮತ್ತು ಸಾವಿತ್ರಿ ಅಂತೀವಿ? ಯಾಕೆ ಅಂದರೆ ನಾವು ಹೊರಗಡೆ ಮುಖವನ್ನು ನೋಡಿಕೊಂಡು ಶ್ರೇಷ್ಠತೆ ನಳೆದವರಲ್ಲ, ಒಳಗಡೆ ಮನಸ್ಸಿನ ಶ್ರೇಷ್ಠತೆ ಎಂಥದ್ದು ಅಂತ ಗಮನಿಸಿದವರು. ಇದು ಭಾರತದ ಶಕ್ತಿ ಅಂತ. ಚಪ್ಪಾಳೆ ಹೊಡಿಬೇಕಾದ್ರೆ ಬಹಳ ಖುಷಿಯಾಗತ್ತಲ್ಲ. ಇವತ್ತೊಂದು ಪುಟ್ಟ ಪ್ರಯೋಗ ಮಾಡಿ ನೋಡಿ. ನಾವು ಶ್ರೇಷ್ಠರಾಗಬೇಕು ಅಥವಾ ಆರ್ಡಿನರಿ ಆಗಿರಬೇಕು ಅಂತ ಮನೆಗೆ ಹೋದ ನಂತರ ಕಣ್ಮುಚ್ಕೊಂಡು ಕೂತವರು ಸುಮ್ಮನೆ ನಿಮ್ಮ ಮನಸ್ಸನ್ನು ನೋಡಿ. ಯಾವುದ್ಯಾವುದನ್ನು ನಿಮ್ಮ ಮೇಷ್ಟ್ಗಳೆಲ್ಲ ನೋಡಲೇಬಾರದು ಅಂದಿದ್ರೋ ಮನಸ್ಸು ಅದನ್ನೇ ನೋಡ್ತಿರುತ್ತೆ.
ಯಾವುದ್ಯಾವುದನ್ನು ಕೇಳಲೇಬಾರ್ದು ಅಂತ ಹೇಳ್ತಿದ್ರೋ ಮನಸ್ಸು ಅದರ ಬಗ್ಗೆನೇ ಆಲೋಚನೆ ಮಾಡ್ತಿರುತ್ತೆ, ಅದರಲ್ಲೇ ರಮಿಸ್ತಾ ಇರುತ್ತೆ. ಹೊರಗಡೆ ತುಂಬ ಸಂಭಾವಿತರಾಗಿ ಕಾಣುವಂಥ ನಾವು ಒಳಗಡೆ ಎಷ್ಟು ಕೊಳಕನ್ನು ಹೊಂದಿದ್ದೀವಿ ಅಂತ ನಮಗೆ ಮಾತ್ರ ಅರ್ಥ ಆಗುತ್ತೆ. ನಾನು ತಮಾಷೆ ಮಾಡ್ತಿರ್ತೀನಿ, ಅತ್ಯಂತ ಶುದ್ಧ ಮನಸ್ಸು ಅಂತೆಲ್ಲ ಮಾತಾಡ್ತಿರ್ತೀವಲ್ಲ, ನಮ್ಮ ಮನಸ್ಸು ಚರಂಡಿ ಅಂತ ಕಣ್ಮುಚ್ಕೊಂಡು ಕೂತಾಗಲೇ ಅರ್ಥ ಆಗೋದು. ಆವಾಗ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ಬೇಕು, ನಾನು ಇನ್ನೂ ಎಲ್ಲಿದ್ದೀನಿ ಅಂತ. ಸ್ವಾಮಿ ವಿವೇಕಾನಂದರು ತಮ್ಮ ಜೀವನವನ್ನು ಹೆಂಗೆ ರೂಪಿಸ್ಕೊಂಡ್ರು ಅಂತಂದರೆ, ಹಾಗೆ ರೂಪಿಸ್ಕೊಂಡಿದ್ದರ ಪರಿಣಾಮವಾಗಿ ಭಗವಂತನನ್ನು ಹುಡುಕಾಡ್ತಾ ರಾಮಕೃಷ್ಣರವರೆಗೆ ತಲುಪಿದ್ರು. 6 ವರ್ಷಗಳ ಕಾಲ ಅವರ ಪದತಲದಲ್ಲಿ ಕುಳಿತುಕೊಂಡು ಅಧ್ಯಯನ ಮಾಡಿದರು. ಅಧ್ಯಯನ ಮಾಡಿದ ನಂತರ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣರ ದೇಹತ್ಯಾಗವೂ ಆಯ್ತಲ್ಲ, ಅವರು ದೇಹತ್ಯಾಗವೂ ಮಾಡಿದ ನಂತರ ಮುಂದೇನು ಮಾಡಿದ್ರು ಗೊತ್ತಾ? 2 ವರ್ಷಗಳ ಕಾಲ ಎಂಥ ಕಠಿಣ ತಪಸ್ಸು ಅಂತಂದರೆ, ತನ್ನ ಜೊತೆಯಲ್ಲಿರುವಂಥ ಇತರ ಸೋದರ ಸನ್ಯಾಸಿಗಳನ್ನು ಸೇರಿಸ್ಕೊಂಡು ಬಾರಾನಗೌರ ಮಠದಲ್ಲಿ ಕುಳಿತುಕೊಂಡು ಪೂರ್ಣ ತಪಸ್ಸಿನಲ್ಲಿ ಎಲ್ಲರನ್ನೂ ಇನ್ವಾಲ್ವ್ ಮಾಡಿಸಿದ್ರು. ತಪಸ್ಸು ಅಂದರೆ ಹೆಂಗೆ ಗೊತ್ತಾ? ನಮ್ಮ ಥರದ್ದು ಅಲ್ವೇ ಅಲ್ಲ. ನಮ್ಗೆ ಹೆಂಗೆ ಅಂತಂದರೆ, ಒಂದು ದಿನ ಏನಾದರೂ ಏಕಾಂಗಿಯಾಗಿ ಒಬ್ಬರನ್ನ ಕಳಿಲಿಕ್ಕೆ ಬಿಟ್ಬಿಡಿ ಅಂದರೆ ಸತ್ತು ಹೋಗ್ತೀವಿ ಅಂತ ಅನಿಸುತ್ತೆ. ಆದರೆ ವಿವೇಕಾನಂದರು ಮತ್ತು ಅವರ ಜೊತೆಗಾರರು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಧ್ಯಾನ ಜಪ ತಪಗಳಲ್ಲಿ ಮಗ್ನರಾಗಿ ಅವರು ರಾತ್ರಿ ಇಡೀ ಅಥವಾ ಅವಕಾಶ ಸಿಕ್ಕಾಗಲೆಲ್ಲ ಶಾಸ್ತ್ರಾಧ್ಯಯನ ಮಾಡ್ತಾ, ಕೊನೆಗೆ ಊಟ ತಿಂಡಿಗೆ ಏನು ಅಂತ ಕೇಳಿದರೆ ಅವರೊಬ್ಬ ಸೋದರ ಸನ್ಯಾಸಿ ಭಿಕ್ಷೆ ಬೇಡ್ಕೊಂಡು ಬರಬೇಕಿತ್ತು. ಏನು ಭಿಕ್ಷೆ ತರ್ತಾನೋ ಅದರಲ್ಲೇ ಎಲ್ಲರೂ ಅರ್ಧರ್ಧ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಕಾಲ ಕಳಿಬೇಕಿತ್ತು. ವಿವೇಕಾನಂದರು ಹೇಳ್ತಾರೆ, ಅನೇಕ ದಿನ ನಮ್ಮ ಕಠಿಣ ವ್ರತ ಹೆಂಗಿರ್ತಿತ್ತು ಅಂತಂದರೆ, ಭಿಕ್ಷೆ ಏನು ಸಿಗದೆ ಹೋದಾಗ ಮಂಡಕ್ಕಿ ಬೇಲ್ಪುರಿ ಅಂತ ನಾವು ತಿಂತೀವಲ್ಲ, ಆ ಬೇಲ್ಪುರಿಯ ಡ್ರೈ ಮಂಡಕ್ಕಿ, ಅದ್ರ ಜೊತೆಗೆ ಕಠಿಣ ಸಾಹಸ ಮಾಡಬೇಕು ಅನ್ನೋ ಕಾರಣಕ್ಕೆ, ಅಥವಾ ನನ್ನ ದೇಹವನ್ನು ದಂಡಿಸಬೇಕು ಅನ್ನೋ ಕಾರಣಕ್ಕೆ 4 ಬೇವಿನ ಎಲೆಗಳನ್ನು ಹಾಕ್ಕೊಂಡು ತಿಂದು ನೀರು ಕುಡಿದ್ರೆ ಅವತ್ತಿನ ಊಟವೇ ಮುಗಿದೋಗ್ತಿತ್ತಂತೆ. ಆ ಥರದ ಕಠಿಣ ವ್ರತ. ನಾನು ಯಾಕಿದ್ದೀನಿ ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ ಗೊತ್ತೇನು? ಯಾವುದೇ ಸಾಧನೆ, ಚಿಕಾಗೋದಲ್ಲಿ ಭಾಷಣ ಮಾಡಿದ ವಿವೇಕಾನಂದರು ಫ್ಲೂಕ್ ಅಲ್ಲ. ಅಚಾನಕ್ಕಾಗಿ ಒಂದು ಆಪರ್ಚುನಿಟಿ ಸಿಕ್ಬಿಡ್ತು, ಸ್ವಾಮೀಜಿ ಮಾತಾಡ್ಬಿಟ್ರು, ಎದುರುಗಡೆ ಕೂತಿದ್ದರು ದಡ್ರು, ಅವರು ಅಂತ ಚಪ್ಪಾಳೆ ಹೊಡೆದ್ರು, ವಿವೇಕಾನಂದರು ಫೇಮಸ್ ಆಗ್ಬಿಟ್ರು. ಅಲ್ಲ, ವಿವೇಕಾನಂದರು ಫೇಮಸ್ ಆಗೋಕ್ಕಿಂತ ಮುಂಚೆ, ವಿವೇಕಾನಂದರು ಜಗತ್ತಿನ ಮೇಲೆ ಬಾಂಬಿನಂತೆ ಎರಗೋಕ್ಕಿಂತ ಮುಂಚೆ ಸ್ವಾಮಿ ವಿವೇಕಾನಂದರು ಸಾಧನೆ ಮಾಡಿದ್ದಿದೆ ಅಂತ. ಓವರ್ ನೈಟ್ ಪಾಪ್ಯುಲರ್ ಆದವರು ಅಥವಾ ಓವರ್ ನೈಟ್ ಅದ್ಭುತವಾದ ಸಾಧನೆ ಮಾಡಿದವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಅದಕ್ಕೋಸ್ಕರ ಪ್ರಯತ್ನ ಪಟ್ಟಿದ್ದೆ. ಸ್ವಾಮಿ ವಿವೇಕಾನಂದರ ಪ್ರಯತ್ನ ಅಂತೂ ಎಂಥದ್ದು ಅಂತಂದರೆ, ತಮ್ಮ ಜೀವನದ ಅಮೂಲ್ಯ ಯೌವನದ 8 ವರ್ಷಗಳನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನು ರಾಷ್ಟ್ರಕ್ಕೋಸ್ಕರ ಸಮರ್ಪಿಸಿಬಿಟ್ರು. ಯಾವಾಗ 8 ವರ್ಷಗಳ ಅವರ ಜೀವನದ ಕಂಪ್ಲೀಷನ್ ಆಯಿತೋ, 8 ವರ್ಷ ಕಂಪ್ಲೀಟ್ ಆಯಿತೋ, ದೇಹದಲ್ಲಿಲ್ಲದ ರಾಮಕೃಷ್ಣರು ಕನಸಿನಲ್ಲಿ ಬಂದು ನರೇಂದ್ರಂಗೆ ಹೇಳಿದರು, ಏ ಹುಚ್ಚ, ನೀನು ಹಿಂಗೆ ಇದ್ಬಿಟ್ಟಿದೆಯಾ, ಇಲ್ಲೇ ತಪಸ್ಸು ಮಾಡ್ಕೊಂಡು ಇದ್ದುಬಿಟ್ರೆ ನೀನು ದೇಶದಾದ್ಯಂತ ಇರುವ ಅನೇಕ ಸಂತರನ್ನು ಭೇಟಿಯಾಗೋದು ಯಾವಾಗ? ಒಬ್ಬರಿಗಿಂತ ಒಬ್ಬರು ಸಂತರು ಋಷಿ ಸದೃಶರು ಭಾರತದಲ್ಲಿದ್ದಾರೆ, ಹೋಗು ಅವರನ್ನೆಲ್ಲ ಭೇಟಿ ಮಾಡು ಅಂತ ಅಲ್ಲಿಂದ ಓಡಿಸಿದ್ರು. ಕನಸಿನಲ್ಲಿ ಬಂದು ಓಡಿಸಿದ್ರು. ಗುರುಗಳು ಅಂದರೆ ಹೆಂಗಿರ್ತಾರೆ ಗೊತ್ತೇನು? ಅವರು ನಿಮ್ಗೆ ಯಾವಾಗಲಾದರೂ ಗೈಡ್ ಮಾಡುವಾಗ ಹಿಂಗೆ ಗೈಡ್ ಮಾಡ್ತಾರೆ. ವಿವೇಕಾನಂದರು ಅಲ್ಲಿಂದ ಎದ್ದು ಇಡೀ ದೇಶದ ಪರ್ಯಟನೆಗೆ ಅಂತ ಹೊರಡ್ತಾರಲ್ಲ, ವಿವೇಕಾನಂದರ 2ನೇ ಪೋರ್ಷನ್, 2ನೇ ಪಾರ್ಟ್ ಅನಾವರಣಗೊಳ್ಳೋದಾಗ ಅದನ್ನು ನಾನು ಪ್ರೇಮದ ಹರಿವು ಅಂತ ಕರೆದಿದ್ದೀನಿ. ಮೊದಲನೇದು ಭಗವಂತನ ಹುಡುಕಾಟ. ನೆನ್ಪಿಟ್ಕೊಳ್ಳಿ, ವಿವೇಕಾನಂದರ ಇಡೀ ಬದುಕನ್ನು 4 ಲೈನ್ಗಳಲ್ಲಿ ನೀವು ಡಿವೈಡ್ ಮಾಡ್ಬೋದು. ಮೊದಲನೇದು ಭಗವಂತನ ಹುಡುಕಾಟ, 2ನೇದು ಪ್ರೇಮದ ಹರಿವು ಅಂತ. ಯಾಕೆ ಪ್ರೇಮದ ಹರಿವು ಗೊತ್ತಾ? ಅಲ್ಲಿವರೆಗೂ ವಿವೇಕಾನಂದರು ಕಲ್ಕತ್ತಾ ಬಿಟ್ಟರೆ ಆಚೆಗೆ ಹೋಗೇ ಇರಲಿಲ್ಲ. ಅವ್ರು ಕಷ್ಟ ನೋಡಿದ್ರು ಕಲ್ಕತ್ತಾದಲ್ಲಿ, ಸುಖ ನೋಡಿದ್ರು ಕಲ್ಕತ್ತಾದಲ್ಲಿ. ಆದರೆ ಬ್ರಿಟಿಷರೇ ಕಲ್ಕತ್ತಾದಲ್ಲಿ ತುಂಬ ಓಡಾಡ್ತಾ ಇದ್ದಿದ್ದರಿಂದ ಸ್ವಾಮಿ ವಿವೇಕಾನಂದರು ಕಂಡ ಕಲ್ಕತ್ತವೇ ಬೇರೆ ಇತ್ತು. ಯಾವಾಗ ಅವ್ರು ಕಲ್ಕತ್ತಾನ್ ಬಿಟ್ಟು ಆಚೆಗೆ ಬರ್ಲಿಕ್ಕೆ ಶುರು ಮಾಡಿದ್ರು, ಆಗ ಅವ್ರಿಗೆ ಗೊತ್ತಾಯಿತು ಈ ದೇಶದ ಜನ ತುಂಬ ಸಂಕಟದಲ್ಲಿ ನರಳಾಡ್ತಾ ಇದ್ದಾರೆ, ಈ ದೇಶದ ಜನರನ್ನ ಇಲ್ಲಿಂದ ಮೇಲಕ್ಕೆತ್ತುವಂಥ ಅವಶ್ಯಕತೆ ಇದೆ. ಹುಳುಗಳಂತೆ ಸಾಯ್ತಾ ಇದ್ದಾರೆ ಈ ದೇಶದ ಜನ. ಯಾತಕ್ಕೋಸ್ಕರ ಸಾಯ್ತಾ ಇದ್ದಾರೆ? ಅನ್ಯ ದೇಶದ ಕೆಲವು ಕೈ ಬೆರಳೆಣಿಕೆಯಷ್ಟು ಜನ ಈ ದೇಶಕ್ಕೆ ಬಂದು ಈ ದೇಶದ ಜನರನ್ನ ತಮ್ಮ ಬೂಟಿನ ತುಳಿತಕ್ಕೆ ಒಳಗಾಗುವಂತೆ ಮಾಡಿಟ್ಟಿದ್ದಾರೆ ಅಂತ ಒಬ್ಬ ಸ್ವಾಭಿಮಾನಿ ತರುಣ ಹೆಂಗ್ರಿ ಸಹಿಸ್ಕೊಳ್ಳೋದು? ಇಮ್ಯಾಜಿನ್ ಮಾಡಿ. ನೀವೆಲ್ಲ ಇಷ್ಟು ಸ್ವಾಭಿಮಾನಿಗಳು, ಯಾವತ್ತಾದರೂ ಒಂದು ದಿನ ಯಾರತ್ತಾದರೂ ಬೇಡಬೇಕಾದ ಸ್ಥಿತಿ ಬಂದ್ಬಿಟ್ರೆ ಹೆಂಗೆ ಅನ್ನಿಸ್ಬೇಡ? ನನಗೂ ಭಾಳ ಬಾರಿ ಅನಿಸುತ್ತೆ, ಬೆಂಗಳೂರಿನವ್ರಿಗಿರೋಷ್ಟು ದಿಮಾಕು ಬಹುಶಃ ಜಗತ್ತಿನಲ್ಲಿ ಇನ್ನೆಲ್ಲೂ ಇದೆಯೋ ಇಲ್ಲೋ. ನಾನು ಭಾಳ ಬೇಜಾರಿಂದ ಹೇಳ್ತೀನಿ ನಾನು ಇದನ್ನು. ಇತ್ತೀಚೆಗೆ ಪ್ರವಾಹ ಬಂತಲ್ಲ, ಎಲ್ಲರೂ ನೋಡ್ತಾ ಇದ್ದೀರಾ? ಪ್ರವಾಹ ಬಂದಾಗ ಏನಾಗ್ತದೆ? ಟಿ ವಿಯಲ್ಲಿ ಹಗಲು ರಾತ್ರಿ ನೋಡ್ತಿದ್ದೀವಿ. ಆ ಟಿ ವಿಯಲ್ಲಿ ಪ್ರವಾಹ ಬಂದಿದ್ದನ್ನು ನೋಡಿದಾಗ ಬಹಳ ಜನರಿಗೆ ಪ್ರೇಮ ಉಕ್ಕಿ ಹರಿದಿದೆ. ಆ ಪ್ರೇಮ ಹೆಂಗೆ ಹರಿದಿದೆ ಗೊತ್ತೇನು? ಈ ಪ್ರವಾಹ ಬಂದವರಿಗೆ ಬಟ್ಟೆ ಕೊಡಬೇಕು, ಸಂಕಟದಲ್ಲಿರೋರಿಗೆ ಏನಾದರೂ ಕೊಡಬೇಕು ಅನ್ನೋ ಉಕ್ಕಿ ಹರಿದಾಗ ಅವ್ರು ನೋಡಿದ್ದಾರೆ ಯಾರ್ಯಾರು ಸಂತ್ರಸ್ತರಿಗೆ ಕೆಲಸ ಮಾಡ್ತಿದ್ದಾರೆ ಅಂತ.
ಅವ್ರಿಗೆ ಗೊತ್ತಾಗಿದೆ ನಾವು ಒಂದಷ್ಟು ಜನ ಕೆಲಸ ಮಾಡ್ತಿದ್ದೀವಿ ಅಂತ. ಏನು ಮಾಡಿದ್ದಾರೆ ಗೊತ್ತಾ, ಭಾಳ ಜನ ಅವ್ರ ಮನೆಯಲ್ಲಿ ಹರಿದೋಗಿರೋ ಬಟ್ಟೆ, ಉಪಯೋಗಿಸದೇ ಇರೋ ಬಟ್ಟೆ, ಇವೆಲ್ಲ ಏನಿತ್ತಲ್ಲ ಎಲ್ಲ ತಂದು ಒಂದು ಕಡೆ ಗಂಟು ಕಟ್ಟಿ ನಮ್ಮ ಆಫೀಸಿಗೆ ತಂದು ಕೊಡ್ತಾರೆ. ಸರ್ ನೀವು ಹೆಂಗಿದ್ರು ಹೋಗಿ ಕೊಡ್ತೀರಲ್ಲ, ಅವ್ರಿಗೆ ಇದನ್ನೂ ಕೊಟ್ಬಿಡಿ ಅಂತ. ಅವ್ರ ಮನೆ ಸ್ಟಾಕ್ ಕ್ಲಿಯರೆನ್ಸ್. ಏನು ಪ್ರೇಮ ರೀ ಇವರದ್ದು. ಯು ಡೋಂಟ್ ಬಿಲೀವ್ ಮೈ ಡಿಯರ್ ಫ್ರೆಂಡ್ಸ್, ನಂಗೆ ಹೇಳಬೇಕಾದ್ರೆ ಭಾಳ ನಾಚಿಕೆ ಅನಿಸುತ್ತೆ. ಅವರ ಒಳ ಉಡುಪುಗಳು ಹರಿದು ಹೋಗಿದ್ದನ್ನು ಕೂಡ ತಂದುಕೊಟ್ಟು ನೀವು ಅಲ್ಲಿ ನದಿಯಲ್ಲಿ ನೆಂದವರಿಗೆ ಒಳ ಉಡುಪುಗಳಿಲ್ಲ ಅಂತ ಹೇಳ್ತಿದ್ದೀರಲ್ಲ, ನಾನು ಭಾಳ ಏನು ಯೂಸ್ ಮಾಡಿಲ್ಲ ಸರ್, ತಗೊಂಡೋಗಿ ಕೊಡಿ. ಯಾವ ನಾಚಿಕೆಗೆಟ್ಟ ಜನ ರೀ. ಯಾವತ್ತೂ ಅನ್ಸಲ್ವಾ ನಮ್ಮ ಹೃದಯ ಇಷ್ಟು ಕೆಟ್ಟೋಗಿದೆಯಾ? ನಾವು ವಿವೇಕಾನಂದರೊಂದಿಗೆ ತುಲನೆ ಮಾಡ್ಕೊಳ್ಳಿಕ್ಕಾದರೂ ಸಾಧ್ಯವ ನಮ್ಮ ಪ್ರೇಮವನ್ನು? ಸ್ವಾಮೀಜಿಯವರ ಪ್ರೇಮದ ಪರಿ ಹೆಂಗಿತ್ತು ಗೊತ್ತೇನೋ, ತಮ್ಮ ಬಳಿ ಏನಿತ್ತೋ ಎಲ್ಲವನ್ನೂ ಕೊಡಬಲ್ಲಟ್ಟು ಪ್ರೇಮ ಅವರದ್ದು. ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗಿದ್ದು ಯಾಕೆ ಅಂತ ಬಹುತೇಕರಿಗೆ ಗೊತ್ತಿಲ್ಲ. ಯಾಕೆ ಹೋಗಿದ್ದು ಅಂದರೆ ವಿವೇಕಾನಂದರು ತಾನು ಫೇಮಸ್ ಆಗಬೇಕು ಅಂತಲ್ಲ, ತನ್ನ ದೇಶದ ಶ್ರೇಷ್ಠ ಸಂಗತಿಯನ್ನ ಅಮೆರಿಕನ್ರಿಗೆ ಕೊಡಬೇಕು, ಅವ್ರ ಹತ್ರ ಅಪಾರವಾದ ಸಂಪತ್ತೇನಿದೆಯೋ ಅದನ್ನು ತೆಗೆದುಕೊಂಡು ಬಂದು ನನ್ನ ದೇಶದ ಬಡ ಜನರ ಸಹಾಯಕ್ಕೆ ಬಳಸಬೇಕು ಅಂತ. ಅದಕ್ಕೋಸ್ಕರ ವಿವೇಕಾನಂದರು ಹಗಲು ರಾತ್ರಿ ಕೆಲಸ ಮಾಡಿದ್ರು ಅಮೆರಿಕಾದಲ್ಲಿ. ಹಗಲು ರಾತ್ರಿ ಕೆಲಸ ಮಾಡಿದ್ದು ಹೆಂಗೆ ಅಂತಂದ್ರೆ ಭಾಷಣ ಮಾಡ್ತಿದ್ರು. ವಾರಕ್ಕೆ 14-15 ಭಾಷಣಗಳನ್ನ ಸ್ವಾಮಿ ವಿವೇಕಾನಂದರು ಮಾಡ್ತಿದ್ರು. ಒಂದೊಂದು ಭಾಷಣ 2.5-3 ಗಂಟೆಗಳ ಕಾಲ ಕೆಲವೊಮ್ಮೆ ನಡೆದಿದ್ದಿದೆ. ಅಂದ್ರೆ ದಿನಕ್ಕೆ 5-6 ಗಂಟೆಗಳ ಕಾಲ ಮಾತನಾಡ್ತಿದ್ರು. ಮಾತನಾಡುವಾಗ ಏನು ಕೇಳ್ತಿದ್ರು ಗೊತ್ತಾ? ನಾನು ಎಲ್ರಿಗೂ ಟಿಕೆಟ್ ಇಡ್ತೀನಿ, ಯಾರ್ಯಾರು ನನ್ನ ಭಾಷಣ ಕೇಳಬೇಕೋ ಟಿಕೆಟ್ ಕೊಟ್ಟು ಬರಬೇಕು. ಯಾಕೆ ಟಿಕೆಟು ಅಂತಂದರೆ, ನೀವು ಕೊಟ್ಟಿರೋ ದುಡ್ಡಲ್ಲಿ ನನ್ನ ದೇಶದ ಬಡವರಿಗೆ ಸಹಕಾರ ಮಾಡ್ತೀನಿ ಅಂತ ಯೋಚನೆ ಮಾಡ್ತಿದ್ದ ಪುಣ್ಯಾತ್ಮ. ಒಂದಿನ ಹೆಂಗೆ ಕಲೆಕ್ಟ್ ಆಗಿರೋ ದುಡ್ಡು ಅವ್ರ ಜೇಬಲ್ಲಿತ್ತು. ಯಾರೋ ಒಬ್ರು ಹೇಳಿದರು, ಪ್ರತಿದಿನ ನೀವು ಒಂದು ಭಾಷಣ ಕೊಡ್ತಿದ್ರಲ್ಲ, ಇವತ್ತು ಇನ್ನೊಂದು ಭಾಷಣಕ್ಕೆ ನಾವು ಹೋಗೋಣ ಬನ್ನಿ ಅಂತ ಕರ್ಕೊಂಡೋಗ್ಬಿಟ್ರು. ಇದು ವಿದೇಶದಲ್ಲಿ ನಡೆದ ಘಟನೆ, ಪಶ್ಚಿಮದಲ್ಲಿ ನಡೆದ ಘಟನೆ. ಭಾಷಣ ಮಾಡ್ತಿದ್ದವರು ಹೃದಯ ವಿದ್ರಾವಕವಾಗಿ ನನ್ನ ದೇಶದ ಬಡವರು ಹೆಂಗಿದ್ದಾರೆ ಅಂತ ಅಲ್ಲಿನ ಬಡ ಜನರ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿದರು. ಹೇಳಿಬಿಟ್ಟು ಅವ್ರು ಪ್ರೇರಣೆ ಕೊಟ್ಟು ಹೇಳಿದರು, ಇವತ್ತು ನೀವೆಲ್ಲರೂ ಏನಾದರೂ ದಾನ ಮಾಡಬೇಕು ಈ ಸಂಸ್ಥೆಗೆ, ನಿಮ್ಮ ಬಳಿ ಎಷ್ಟಿದೆಯೋ ಅಷ್ಟು ಹಣ ಕೊಟ್ಟುಬಿಡಿ ಅಂತ ಕೇಳಿ ಒಂದು ಜೋಳಿಗೆ ಹಿಡ್ಕೊಂಡು ಎಲ್ಲರ ಹತ್ರ ಹೋದರು. ಎಲ್ಲರೂ ಬುದ್ಧಿವಂತರು, ಇದ್ದಿದ್ದಲ್ಲಿ ಹಾಕ್ಬಿಡ್ತೀವ ನಾವು. ಎಲ್ಲರೂ ಸ್ವಲ್ಪ ದುಡ್ಡು ಹಾಕಿದ್ರು. ವಿವೇಕಾನಂದರು ಯಾವ ಮೂಡಲಿದ್ರು ಗೊತ್ತಾ? ತಾವು ಕಲೆಕ್ಟ್ ಮಾಡಿದ ಅಷ್ಟು ದುಡ್ಡನ್ನು ಜೇಬಿಂದ ತೆಗೆದು ಅವನು ಹುಂಡಿಗೆ ಹಾಕ್ಬಿಟ್ರು. ಪಕ್ಕದಲ್ಲಿದ್ದರು ಕೇಳಿ, ಸ್ವಾಮೀಜಿ ಏನು ಮಾಡ್ತಿದ್ದೀರಿ ನೀವು? ಸ್ವಾಮೀಜಿ ಆಗ ಹೇಳ್ತಾರೆ, ಪಾಪ ಅಷ್ಟು ಕಷ್ಟ ಇದೆ, ನನ್ನ ಹತ್ರ ಇರೋ ದುಡ್ಡನ್ನು ಕೊಟ್ಟರೆ ಲಾಭ ಆಗ್ಬೋದೇನೋ ಅಂತ ನಾನು ಕೊಟ್ಬಿಟ್ಟೆ. ಅದು ಆ ಮನುಷ್ಯನ ಪ್ರೇಮ. ಹರಿದಿರೋ ಚಡ್ಡಿ ಕೊಡುವ ಅಯೋಗ್ಯ ಜನ ನಾವೆಲ್ಲಿ? ತನ್ನ ಬಳಿ ಇದ್ದ ಅಷ್ಟು ದುಡ್ಡನ್ನು ತೆಗೆದು ಸುರಿದು ಬಿಡುವಂಥ ವಿವೇಕಾನಂದರಿಗೆ ಅವಾಗ ಕಂಪೇರ್ ಮಾಡ್ಕೊಂಡು ನೋಡಿ, ಯಾಕೆ ವಿವೇಕಾನಂದರು ಆ ಎತ್ತರದಲ್ಲಿರ್ತಾರೆ, ನಾವಿನ್ನೂ ಪಾತಾಳದಲ್ಲೇ ಕುಸಿದುಕೊಂಡಿರ್ತೀವಿ ಅಂತಂದರೆ ಆ ಪ್ರೇಮದ ಲವಲೇಶವು ನಮ್ಮ ಬಳಿ ಇಲ್ಲ ಅನ್ನೋ ಕಾರಣಕ್ಕೆ. ಎಂಥ ಅಗಾಧವಾದ ಪ್ರೇಮ ಸ್ವಾಮೀಜಿ ಬಳಿ ಇತ್ತು ಅಂತಂದರೆ, ಸ್ವಾಮೀಜಿ ಕನ್ಯಾಕುಮಾರಿ ಹೋಗೋ ವೇಳೆಗೆ ಅವ್ರ ಹೃದಯ ಪ್ರೇಮದ ಕಲಶ ಆಗ್ಬಿಡ್ತು. ಏನು ಮಾಡೋದು, ನನ್ನ ದೇಶ ಜನ ಇಷ್ಟೊಂದು ಸಂಕಟದಲ್ಲಿದ್ದಾರಲ್ಲ ಅಂತ ಕನ್ಯಾಕುಮಾರಿಯ ಬಂಡೆಗೆ, ಎಲ್ಲ ನಿಮ್ಗೆ ಗೊತ್ತಿರೋ ಕಥೆಗಳೇ ನಾನು ಕನೆಕ್ಟ್ ಮಾಡ್ತಿದ್ದೀನಿ ಅಷ್ಟೇ, ಕನ್ಯಾಕುಮಾರಿಯ ಸಾಗರಕ್ಕೆ ಈಜಿ ಆ ಬಂಡೆ ಮೇಲೆ ಹೋಗ್ಕೂತ ಸ್ವಾಮೀಜಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಸ್ವಾಮೀಜಿ ಹೇಳ್ತಾರೆ, 3 ದಿನಗಳ ಕಾಲ ನಾನು ಬರೀ ಕಣ್ಣೀರಿಟ್ಟೆ. ನನ್ನ ದೇಶ ಜನರನ್ನು ಉದ್ಧಾರ ಮಾಡೋದು ಹೇಗೆ, ಈ ದೇಶ ಜನರನ್ನ ಮೇಲೆ ಕೆತ್ತೋದು ಹೇಗೆ, ಈ ದೇಶ ಜನರ ಸಂಕಟವನ್ನ ದುಃಖವನ್ನ ಪರಿಹರಿಸೋದು ಹೇಗೆ ಅಂತ ವಿವೇಕಾನಂದರು 3 ದಿನಗಳ ಕಾಲ ನಿರಂತರವಾಗಿ ಕಣ್ಣೀರಿಟ್ಟರು ಅಂತ. ಹಾಗೆ 3 ದಿನಗಳ ಕಾಲ ಕಣ್ಣೀರಿಟ್ಟ ಮೇಲೆ ಏನಾಯಿತು ಅಂತ ಒಬ್ಬ ಕವಿ ತುಂಬ ಚೆನ್ನಾಗಿ ಹೇಳ್ತಾನೆ. ಏನು ಹೇಳ್ತಾನೆ ಗೊತ್ತಾ? ಅವನು ಹೇಳ್ತಾನೆ, ಸ್ವಾಮೀಜಿ 3 ದಿನಗಳ ಕಾಲ ಕಣ್ಣೀರಿಟ್ಟ ತಕ್ಷಣ ಭಾರತ ಮಾತೆ ದರ್ಶನ ಕೊಟ್ಲಂತವೆ. ಹೆಂಗೆ ದರ್ಶನ ಕೊಟ್ಲು ಆತ ಹೇಳೋದು ಮಾತ್ರ ರೋಮಾಂಚನಕಾರಿಯಾಗಿದೆ. ಅವನು ಹೇಳ್ತಾನೆ, ಸ್ವಾಮಿ ವಿವೇಕಾನಂದರಿಗೆ ಹಿಮಾಲಯ ಭಾರತ ಮಾತೆಯ ಕೇಶರಾಶಿಯಾಗಿ ಕಾಣಿಸ್ತಂತೆ, ಕಾಶ್ಮೀರ ಶಿರವಾಗಿ ಕಾಣಿಸ್ತಂತೆ, ಗಂಗೆ ಯಮುನೆಯರು ತಾಯಿ ಭಾರತೀಯ ಕಂಠೀಹಾರವಾಗಿ ಕಾಣಿಸ್ತಂತೆ, ವಿಂಧ್ಯ ಅವಳ ಸೊಂಟವಾಗಿ ಕಾಣ್ತಂತೆ. 2 ಕಾಲಗಳು ಕನ್ಯಾಕುಮಾರಿಯಾಗಿ ಕಂಡ್ರೆ ಆ ಕನ್ಯಾಕುಮಾರಿಯ ಪದತಲದಲ್ಲಿ ಸ್ವಾಮಿ ವಿವೇಕಾನಂದರು ಭಾರತ ಮಾತೆಯ ಅರ್ಚನೆ ಮಾಡ್ತಾ ಇದ್ದಾರೆ ಅಂತ ವಿವೇಕಾನಂದರಿಗೆ ಭಾಸವಾಯ್ತಂತ. ಇದು ಅವರಿಗೆ ಆದಂತ ದರ್ಶನ ಅಂತ ಆ ಕವಿ ಹೇಳ್ತಾನೆ. ಏನ್ ಸುಂದರವಾಗಿದೆ, ಏನ್ ಅದ್ಭುತವಾಗಿದೆ. ಇವತ್ತು ವಾಪಸ್ ಮನೆಗೆ ಹೋಗಿ ಭಾರತವನ್ನೊಮ್ಮೆ ನೋಡಿ, ಸ್ವಾಮೀಜಿ ಕಂಡು ಭಾರತ ಏನು ಸುಂದರವಾಗಿದೆಯಲ್ಲ, ಏನು ಚೆನ್ನಾಗಿದೆ. ಆ ಭಾರತವನ್ನು ಯಾವಾಗ ಸ್ವಾಮೀಜಿ ಕಂಡ್ರೋ, ಇದನ್ನು ಇಲ್ಲಿಂದ ಮೇಲಕ್ಕೆತ್ತುವಂಥ ಹೊಣೆಗಾರಿಕೆ ತನ್ನದ್ದು ಅಂತ ಸ್ವಾಮೀಜಿ ನಿಶ್ಚಯ ಮಾಡ್ತಾರೆ. ದಟ್ ಈಸ್ ಬಿಕಾಸ್ ಆಫ್ ದ ಲವ್ ಇನ್ಸೈಡ್ ಹಿಮ್. ಆ ಪ್ರೇಮ ಹೆಂಗಿತ್ತು ಅಂತಂದರೆ, ನಾನು ಹೇಳಿದ್ನಲ್ಲ, ನಮ್ಮ ಪ್ರೇಮ ಒಬ್ಬ ಪಾರ್ಟ್ನರ್ನ ಹುಡುಕೋದಕ್ಕೆ ನಿರತವಾಗುತ್ತೆ, ಆದರೆ ವಿವೇಕಾನಂದರ ಪ್ರೇಮ ಜಗತ್ತಿನ ಉದ್ಧಾರಕ್ಕೋಸ್ಕರ ಸೇರಿಕೊಂಡಿದೆ ಅಂತ. ವಿವೇಕಾನಂದರ ಹೃದಯದಲ್ಲಿ ಯಾರೋ ಒಬ್ಬರಿರಲಿಲ್ಲ. ನಮ್ಮೆಲ್ಲರ ಹೃದಯದಲ್ಲಿ ಒಬ್ಬೊಬ್ಬರು ಜಾಗ ಕೊಡಲಿಕ್ಕೆ ಒದ್ದಾಡ್ತಿರ್ತೀವಲ್ಲ, ವಿವೇಕಾನಂದರ ಹೃದಯದಲ್ಲಿ ಕೋಟ್ಯಂತರ ಜನ, ಇಡೀ ಮನುಕುಲ ವಿವೇಕಾನಂದರ ಒಳಗೆ ಸೇರಿಕೊಂಡಿದ್ದರಿಂದ ಅಗಾಧವಾದ ಶಕ್ತಿಯಾಗಿ ವಿವೇಕಾನಂದರು ಬೆಳೆದು ನಿಂತರು. ಅದರ ಪರಿಣಾಮ ವಿವೇಕಾನಂದರಿಗೆ ಭಗವಂತನೇ ಒಂದು ದಾರಿ ತೋರಿಸಿಕೊಟ್ಟು ಅಮೆರಿಕಕ್ಕೆ ಹೋಗುವಂಥ ಅವಕಾಶವನ್ನು ರೂಪಿಸಿಕೊಟ್ಟ.
ಸುಮ್ಮನೆ ಬಂದ ಅವಕಾಶಗಳಲ್ಲ. ಅವಕಾಶ ಯಾಕೆ ನನಗೆ ನಿಮಗೆ ಬರಲ್ಲ? ಯಾಕೆ ವಿವೇಕಾನಂದರಿಗೆ ಮಾತ್ರ ಸಿಕ್ತು? ಯಾಕೆ ಸಿಕ್ತು ಅಂದರೆ ಅವರ ಹೃದಯ ಯಾವ ದಿಕ್ಕಿನಲ್ಲಿ ಮಿಡಿತಾ ಇತ್ತು ಅಂತ ಭಗವಂತ ಅರ್ಥ ಮಾಡ್ಕೊಂಡಲ್ಲ, ಅವನು ಪ್ಲ್ಯಾಟ್ಫಾರ್ಮ್ ನಿರ್ಮಾಣ ಮಾಡಿಸಿಕೊಟ್ಟ. ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮಲ್ಲಿ ಅನೇಕರು ಪ್ಲ್ಯಾಟ್ಫಾರ್ಮ್ ನಾವೇ ನಿರ್ಮಾಣ ಮಾಡಿಕೊಡ್ತೀವಿ. ಹೆಂಗಿರುತ್ತೆ? ನಂದು 22ನೇ ಬರ್ತ್ಡೇ, ವಿಶ್ ಮಾಡೆ ಅಂತ ಪಕ್ಕದವ್ರು ಕೇಳ್ಕೊಳ್ಳೋದು. ನಾವು ಫೇಸ್ಬುಕ್ಕಲ್ಲಿ ನಾವೇ ಹಾಕೋದು, ಇವತ್ತು ನನ್ನ ಹುಟ್ಟಿದ ಹಬ್ಬ. ಯಾಕೆ ಗೊತ್ತಾ? ನನ್ನ ಫ್ರೆಂಡ್ಸ್ ಎಲ್ಲ ಲೈಕ್ ಮಾಡಲಿ, ವಿಶ್ ಮಾಡಲಿ ಅಂತ. ಅಂದರೆ ನಮಗೆ ಪ್ಲ್ಯಾಟ್ಫಾರ್ಮ್ ನಾವೇ ನಿರ್ಮಾಣ ಮಾಡಿಕೊಡೋದು. ಪುಣ್ಯ ನಮ್ಮದು, ನಾವು ಫೇಸ್ಬುಕ್ಕಲ್ಲಿ ಮೀಸಲು. ಇನ್ನೂ ಕೆಲವರು ಇರ್ತಾರೆ, ಅವರು ಪೊಲಿಟಿಷಿಯನ್ಗಳಾಗಿರ್ತಾರೆ, 67ನೇ ಹುಟ್ಟಿದ ಹಬ್ಬ, ನನಗೆ ನೀವು ಹಾರ ಹಾಕಬೇಕು ಅಂತ ದುಡ್ಡು ಕೊಟ್ಟು ಕಳಿಸ್ತಾರೆ. ಅವರೇ ದುಡ್ಡು ಕೊಡೋದು, ದೊಡ್ಡ ಹಾರ ತಗೊಂಬ ಅಂತ ಅವರೇ ತರಿಸಿ ಹಾಕಿಸ್ಕೊಳ್ಳೋದು. ನಮಗೆ ನಾವೇ ಪ್ಲಾಟ್ಫಾರ್ಮ್ ನಿರ್ಮಾಣ ಮಾಡಿಕೊಳ್ಳೋದು. ಆದರೆ ವಿವೇಕಾನಂದರು ಹಂಗಲ್ಲ, ಭಗವಂತ ಪ್ಲಾಟ್ಫಾರ್ಮ್ ನಿರ್ಮಾಣ ಮಾಡಿಕೊಟ್ಟ. ನೋಡು ನರೇಂದ್ರ, ನಿನಗೋಸ್ಕರ ಪ್ಲಾಟ್ಫಾರ್ಮ್ ನಿರ್ಮಾಣ ಆಗ್ತಿದೆ, ಅಲ್ಲಿಗೆ ಹೋಗಿ ನೀನು ಮಾತನಾಡಬೇಕು. ಏನನ್ನು ಮಾತನಾಡಬೇಕು? ಇಡೀ ಜಗತ್ತಿಗೆ ಭಾರತದ ವೈಭವವನ್ನು ಹೇಳಬೇಕು. ಇಡೀ ಜಗತ್ತಿಗೆ, ಈ ದೇಶ ಜಗತ್ತಿಗೆ ಕೊಟ್ಟ ಧರ್ಮದ ವೈಭವವನ್ನು ಹೇಳಬೇಕು. ಅದು ನಿನ್ನ ಜವಾಬ್ದಾರಿ ಅಂತ ಭಗವಂತ ನಿರ್ಮಾಣ ಮಾಡಿಕೊಟ್ನಲ್ಲ. ಹೀಗಾಗಿ ಚಿಕಾಗೋ ಸಮ್ಮೇಳನ 125 ವರ್ಷಗಳ ನಂತರವೂ ಸ್ಮರಿಸಿಕೊಳ್ಳಲ್ಪಡುತ್ತೆ. ಇಲ್ಲದೆ ಹೋದರೆ ತಕ್ಷಣಕ್ಕೆ ಮರ್ತೋಗುತ್ತೆ. ಮಿತ್ರರೇ, ಜಗತ್ತಿನಲ್ಲಿ ಸುಮ್ಮನೆ ಹೇಳೋದು ನಾನು ನಿಮಗೆ, ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಒಂದು ಭಾಷಣ 125 ವರ್ಷಗಳ ನಂತರ ನೆನಪಿಸ್ಕೊಂಡಿದ್ದು ಕೇಳಿದ್ದೀರಾ? ಈಗ ನಾನು ಮಾತಾಡ್ತೀನಿ, ನಂಗೆ 100% ಗೊತ್ತಿದೆ, ಈ ಡೋರ್ ಓಪನ್ ಆಗಿ ನೀವು ಆಚೆ ಹೋಗೋದ್ರ ವೇಳೆಗೆ ಯಾರೋ ಒಬ್ಬ ಮಾತಾಡಿದ್ದ ಅಷ್ಟೇ. ಯಾಕೆಂದರೆ ಆ ಮಾತು ಹೃದಯಕ್ಕೆ ಹತ್ತಿರವಾಗಿ ನಾಟಬೇಕಲ್ಲ, ಹಾಗೆ ನಾಟುವ ಸಾಮರ್ಥ್ಯ ಇದ್ದಿದ್ದು ಸ್ವಾಮಿ ವಿವೇಕಾನಂದರಿಗೆ. ಅದರ ಹಿಂದೆ ಇದ್ದ ಪ್ರಯತ್ನದ ಕಾರಣಕ್ಕೋಸ್ಕರ ಚಿಕಾಗೋಗೆ ಹೋದರು. ವಿವೇಕಾನಂದರದು ಭಗವಂತನ ಹುಡುಕಾಟ, ಅಲ್ಲಿಂದ ಪ್ರೇಮದ ಹರಿವಾಯಿತು. ನಮ್ದು ಎಲ್ಲಿತ್ತು? ಲೌಕಿಕ ಪ್ರೇಮ ಇತ್ತು. ಲೌಕಿಕ ಪ್ರೇಮ ಇದ್ದಿದ್ದರಿಂದಾಗಿ ವಿವೇಕಾನಂದರ ನಿಜವಾದ ಪ್ರೇಮ ಮನುಕುಲಕ್ಕೆ ಹರಿಯೋ ಕಾಲಕ್ಕೆ ನಮ್ದೆಲ್ಲರದು ಜವಾಬ್ದಾರಿಯ ಹೇರಿಕೆ ಶುರುವಾಗ್ಬಿಡುತ್ತೆ. ನಮ್ಮ ಮನೆಗಳಲ್ಲಿ ಏನು ಮಾಡ್ತಾರೆ ಗೊತ್ತಾ? ಈ ಹುಡುಗಿಗೆ ಮದುವೆ ಮಾಡೋದೇ ಸರಿ, ಈ ಹುಡುಗನಿಗೆ ಮದುವೆ ಮಾಡೋದೇ ಸರಿ. ನಮ್ಮಲ್ಲಿ ಭಾಳ ಅದೊಂದು ಮಜಾ ಇದೆ. ಯಾವ ಹುಡುಗ ತುಂಬ ಆ್ಯಕ್ಟಿವ್ ಅನ್ನಿಸ್ತಾ ಇರ್ತಾನೋ, ತುಂಬ ಕೆಲಸ ಮಾಡ್ತಿರ್ತಾನೆ ಸಮಾಜದಲ್ಲಿ ಅಂತ ಅನ್ನಿಸ್ತಾ ಇರ್ತಾನೋ, ಯಾಕೋ ಹಾಳಾಗ್ತಿದ್ದಾನಲ್ಲ ಹುಡುಗ, ಒಂದು ಗಂಟು ಹಾಕಿದರೆ ಸರಿ ಹೋಗ್ತಾನೆ ಅಂತ. ಅಂದರೆ ಜವಾಬ್ದಾರಿ ತಲೆ ಮೇಲೆ ರಪ್ ಅಂತ ಬಂದು ಬೀಳುತ್ತೆ ಅಂತ. ನೀವು ಎಲ್ಲಿ ನೋಡ್ತಿರ್ತೀರೋ ಅದೇ ನಿಮ್ಮ ತಲೆಗೆ ಬಂದು ಬೀಳೋದು. ಒಂದು ಸ್ವಾಮೀಜಿ ನಮ್ಮೂರಿಗೆ ಬಂದಾಗ ಒಂದು ಸುಂದರವಾದ ಕತೆ ಹೇಳಿದರು, ಭಾಳ ಚೆನ್ನಾಗಿತ್ತು ಕತೆ. ಅವ್ರು ಹೇಳಿದರು, ಶಿವನ ದೇವಸ್ಥಾನಕ್ಕೆ ಹೋದರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಇದನ್ನು. ನಾನು ಗುಜರಾತಿನ ಸೋಮನಾಥ ದೇವಸ್ಥಾನಕ್ಕೆ ಹೋಗಿದ್ದೆ. ಸುಂದರವಾದ ಶಿವಲಿಂಗ ಅದು. ಆದರೆ ನಾನು ನೋಡ್ತೀನಿ ಜನನೇ ಇಲ್ಲ ಶಿವಲಿಂಗದ ಎದುರಿಗೆ. ನಂಗೆ ಭಾಳ ಖುಷಿ. ಜನ ಇಲ್ಲದೆ ಇರುವಂಥ ಇಷ್ಟು ಫೇಮಸ್ ಮಂದಿರ ಅಂದರೆ, ಶಿವನ ಎದುರಿಗಿರುವಂಥ ನಂದಿ ಮುಂದೆ ದೊಡ್ಡ ಲೈನು. ನನಗೆ ವಿಚಿತ್ರ ಅನ್ನಿಸ್ತು. ನಾನು ಕೇಳಿದೆ, ಇಲ್ಲಿ ಯಾಕೆ ಲೈನ್ ನಿಂತಿದ್ದಾರೆ ಅಂತಂದರೆ, ಎಲ್ಲರೂ ಹೋಗಿ ಏನು ಮಾಡ್ತಿದ್ರು ಗೊತ್ತಾ? ನಂದಿ ಕಿವಿ ಹತ್ರ ನಿಂತ್ಕೊಂಡು ಏನೋ ಹೇಳಿ ಮುಂದಕ್ಕೆ ಹೋಗ್ತಿದ್ರು, ಶಿವನ ದರ್ಶನ ತೊಗೊಂಡು ಹೋಗ್ತಿದ್ರು. ನಾನು ಕೇಳಿದೆ, ನಂದಿ ಕಿವಿಯಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅಲ್ಲಿರುವಂಥ ಹಿರಿಯರು ನನಗೆ ಹೇಳಿದರು, ಚಕ್ರವರ್ತಿ, ಇಲ್ಲಿ ಶಿವನಿಗೆಲ್ಲ ಪ್ರಾಮುಖ್ಯತೆ, ನಂದಿಗೆ. ನಂದಿ ಕಿವಿಯಲ್ಲಿ ನೀವು ನಿಮ್ಮ ಆಸೆಯನ್ನು ಹೇಳ್ಕೊಂಡ್ರೆ ಅವನು ಆಮೇಲೆ ಶಿವನಿಗೆ ಅದನ್ನು ಒಪ್ಪಿಸ್ತಾನಂತೆ, ನಿಮ್ಮ ಆಸೆ ಈಡೇರಿಸುತ್ತೆ ಅಂತ. ಅದಕ್ಕೆ ಜನ ಎಲ್ಲ ನಂದಿ ಮುಂದೆ ನಿಂತುಬಿಟ್ಟಿದ್ದಾರೆ. ಏನು ಭಾಳ ವಿಚಿತ್ರ. ನಾನು ಹೇಳಿದೆ, ಶಿವನ ಹತ್ರ ಡೈರೆಕ್ಟಾಗಿ ಮಾತಾಡ್ಕೋತೀನಿ ನಾನು, ನಂಗೆ ನಂದಿ ಏನು ಬೇಕಾಗಿಲ್ಲ ಮೀಡಿಯೇಟ್ರು ಅಂತೇಳಿ. ನಂಗೆ ಒಳ್ಳೇದಲ್ಲ, ಸಿಕ್ಕಿದ್ದೇ ಚಾನ್ಸು ಅಂತ ಶಿವನ ಮುಂದೆ ತುಂಬ ಹೊತ್ತು ನಿಂತ್ಕೊಂಡ್ವಿ. ನನಗೆ ಆಮೇಲೆ ಅನ್ನಿಸ್ತು, ಇದೇ ನಂದಿ, ಆ ಸ್ವಾಮೀಜಿ ಹೇಳಿದ ಕಥೆ ಅದು, ಇದೇ ನಂದಿ ಶಿವನನ್ನು ನೋಡ್ತಾ ಇರುವಾಗ ಈ ಥರ ಗೌರವ ಕೊಡ್ತೀವಿ ನಾವು. ಆ ನಂದಿಗೆ ಕಾಲಿಗೆ ಬೀಳ್ತೀವಿ, ಆ ನಂದಿ ಕುಂಕುಮ ಇಡ್ತೀವಿ, ಆರತಿ ಇಡ್ತೀವಿ. ಅದೇ ನಂದಿಗೆ ಏನಾದರೂ ಸ್ವಲ್ಪ ಜೀವ ಬಂದು ನಮ್ಮ ತೋಟಕ್ಕೆ ಬಂದರೆ ಏನು ಮಾಡ್ತೀವಿ? ಕರೆಕ್ಟ್ ಅಲ್ವಾ? ಕಾಲಿಗೆ ಬೀಳ್ತೀವ, ಅಯ್ಯೋ ತೋಟಕ್ಕೆ ಬಂದ್ಯಾ ನಂದಿ, ಬಾರಪ್ಪ ಅಂತ ಏನಾದರೂ ಕರಿತೀವ? ತೋಟಕ್ಕೆ ಬಂದ ತಕ್ಷಣ ಅದು ಕುಂಕುಮ ಇಟ್ಟು ಏನು ಬೇಕೋ ತಿನ್ಕೊ ಹೋಗಪ್ಪ ಅಂತೀವ? ಹಿಡ್ಕೊಂಡು ಸರಿಯಾಗಿ ಬಾರಿಸ್ತೀವಿ. ಆ ಸ್ವಾಮೀಜಿ ನನಗೆ ಹೇಳಿದರು, ನೋಡು ಚಕ್ರವರ್ತಿ, ಯಾವಾಗ ದೇವ್ರನ್ನ ನೋಡ್ತಾರೋ ಆಗ ಆ ನಂದಿಯ ಕಾಲಿಗೆ ನಮಸ್ಕಾರ. ಪ್ರಪಂಚವನ್ನು ನೋಡ್ಲಿಕ್ಕೆ ಶುರು ಮಾಡಿದರೆ ಎಲ್ಲ ಕಡೆಯಿಂದಲೂ ಬಾರುಕೋಲುಗಳ ಏಟು ಬೀಳ್ತವೆ ಅಂತ. ನಮ್ಮದು ಲೌಕಿಕ ಪ್ರೇಮ ಅಲ್ಲ, ಹೀಗಾಗಿ ಬಾರುಕೋಲಿನ ಏಟು ಸಿದ್ಧವಾಗಿರುತ್ತೆ ನಮಗೆ ಜವಾಬ್ದಾರಿಯ ರೂಪದಲ್ಲಿ. ಆ ಜವಾಬ್ದಾರಿಯ ರೂಪದಲ್ಲಿ ಬಾರುಕೋಲಿನ ಏಟು ನಮಗೆ ಬೀಳುವಾಗ ಸ್ವಾಮಿ ವಿವೇಕಾನಂದರಿಗೆ ಭಗವಂತ ಜವಾಬ್ದಾರಿಯನ್ನು ಹೊರಿಸಿದ. ಏನು ಜವಾಬ್ದಾರಿ? ಜಗತ್ತಿನ ವೇದಿಕೆ ಮೇಲೆ ನಿಂತ್ಕೊಂಡು ನೀನು ಮಾತನಾಡಬೇಕು, ಅದು ನಿನ್ನ ಜವಾಬ್ದಾರಿ, ಹೋಗು ಅಂತ. ಏನು ಭಾಗ್ಯ ನೋಡಿ ಸ್ವಾಮಿ ವಿವೇಕಾನಂದರದು. ಅದಾದಮೇಲೆ ಸ್ವಾಮಿ ವಿವೇಕಾನಂದರದ್ದು 3ನೇ ಹಂತ ನಾನು ಹೇಳ್ತಿರೋದು. ವಿವೇಕಾನಂದರು ಪ್ರೇಮದ ಹರಿವೇನಿತ್ತು, ಈಗ ಜ್ಞಾನದ ಪ್ರವಾಹವಾಗಿ ಕನ್ವರ್ಟ್ ಆಗಿಬಿಟ್ರು.
ಈ ಪ್ರವಾಹ ಹೆಂಗಿತ್ತು ಗೊತ್ತೇನು? ಅಮೆರಿಕಾದ ಚಿಕಾಗೋಕ್ಕೆ ವಿವೇಕಾನಂದರು ಹೋಗಿದ ತಕ್ಷಣ ಏನು ಸುಮ್ಮನೆ ಆಗಿರಲಿಲ್ಲ. ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗಿ ಮಾತನಾಡೋ ಹೊತ್ತಲ್ಲಿ ವಿವೇಕಾನಂದರ ಜೇಬಲ್ಲಿ ದುಡ್ಡಿರಲಿಲ್ಲ, ಅತ್ಯಂತ ಕಡಿಮೆ ದುಡ್ಡಿತ್ತು. ಈ ದುಡ್ಡಲ್ಲಿ 1 ತಿಂಗಳು ಕಳೆಯೋದು ಕಷ್ಟ, ಯಾಕೆಂದರೆ ಸಮ್ಮೇಳನಕ್ಕಿನ್ನು 1 ತಿಂಗಳು ಬಾಕಿ ಇದೆ, ಹೀಗಾಗಿ ನಾನು ಇಲ್ಲಿ ಬದುಕೋದು ಕಷ್ಟ, ವಾಪಸ್ ಹೋಗ್ಬಿಡ್ತೀನಿ ಅಂತ ವಿವೇಕಾನಂದರು ನಿಶ್ಚಯ ಮಾಡಿದರು. ಆದರೂ ಮನಸ್ಸು ಪದೇ ಪದೇ ಹೇಳ್ತಿತ್ತು ಅವರಿಗೆ, ಸತ್ರೆ ಇಲ್ಲೇ ಸಾಯಬೇಕೆ ಹೊರತು ಇಲ್ಲಿಂದ ವಾಪಸ್ ಹೋಗಲ್ಲ ನಾನು ಅಂತ ನಿಶ್ಚಯ ಮಾಡಿದ ಸ್ವಾಮಿ ವಿವೇಕಾನಂದರಿಗೆ ಭಗವಂತ ದಾರಿ ತೋರಿಸಿಕೊಟ್ಟ. ಅಲ್ಲೇ ಒದ್ದಾಡ್ತಾ ಇದ್ರು ಸ್ವಾಮೀಜಿ. ಮಿತ್ರ, ನಿಮಗೊಂದು ಹೆಮ್ಮೆಯ ಸಂಗತಿ ನಾನು ಹೇಳ್ತೀನಿ, ನನಗಿದನ್ನು ಹೇಳ್ಕೊಳ್ಳುವಾಗ ಭಾಳ ಖುಷಿ ಅನಿಸುತ್ತೆ. ವಿವೇಕಾನಂದರು ಆ ಸ್ಟೇಜಿಗೆ ಹೋಗಬೇಕಾದ್ರೆ ವಿವೇಕಾನಂದರ ಹೆಸರು ಎನ್ಲಿಸ್ಟ್ ಆಗಿರಲಿಲ್ಲ, ಗೊತ್ತಲ್ಲ. ಈಗ ಸ್ಟೇಜ್ ಮೇಲೆ ನಾನು ಮಾತನಾಡಬೇಕು ಅಂತ ಹಿಂದಿನ 1-1.5 ತಿಂಗಳ ಹಿಂದೆ ಫಿಕ್ಸ್ ಆಗಿದೆ, ಇಲ್ಲಿಗೆ ಚಕ್ರವರ್ತಿ ಬಂದು ಮಾತಾಡ್ತಾರೆ ಅಂತ. ಅಕಸ್ಮಾತ್ ಇಲ್ಲಿ ನನ್ನ ಹೆಸರು ಲಿಸ್ಟ್ ಆಗಿರಲಿಲ್ಲ ಅಂತಂದಿದ್ರೆ ನಾನು ಅಲ್ಲಿ ಬಂದು ಕೂತ್ಕೊಂಡು ನಾನು ಮಾತಾಡ್ತೀನಿ ಅಂದರೆ ಬಿಟ್ಬಿಡ್ತಾರೆ ಅಂದ್ಕೊಂಡಿದ್ದೀರೇನು? ಈ ಥರದೊಂದು ವೇದಿಕೆ ಮೇಲೆ ಒಬ್ಬರನ್ನ ಬಿಡಲ್ಲ, ಅಂಥದ್ರಲ್ಲಿ ವರ್ಲ್ಡ್ ಫೇಮಸ್ ವೇದಿಕೆ ಮೇಲೆ ವಿವೇಕಾನಂದರ ಹೆಸರೇ ಇಲ್ಲದೆ ಹೋದಾಗ ಬಿಡೋದು ಹೆಂಗೆ? ಅಲ್ಲಿನ ಸಂಘಟಕರು ಹೇಳಿದರು, ನಿಮ್ಮ ಹೆಸರಿಲ್ಲ, ನಿಮ್ಗೆ ಬಿಡಲ್ಲ, ಹೋಗಿ ಅಂತ. ಆಲ್ ದ ವೇ ಇಂಡಿಯಾದಿಂದ ಅಲ್ಲಿವರೆಗೂ ಹೋಗಿ ಈಗ ನಿಮ್ಮ ಹೆಸರೇ ಇಲ್ಲ ಅಂತಂದರೆ ಏನು ಮಾಡೋದು? ವಿವೇಕಾನಂದ ಕೇಳಿದ್ರೆ ಹೆಸರು ಬರಬೇಕು ಅಂದರೆ ಏನು ಮಾಡಬೇಕು? ನಿಮ್ಮ ಬಗ್ಗೆ ಯಾರಾದರೂ ಪರಿಚಯ ಕೊಡಬೇಕು, ನೀವು ಇಂಥ ಧರ್ಮದಿಂದ ಬಂದಿದ್ದೀರಿ, ನೀವು ಮಾತಾಡ್ಬೋದು, ಅಧಿಕೃತವಾಗಿ ನಿಮಗೆ ಯೋಗ್ಯತೆ ಇದೆ ಮಾತನಾಡಲಿಕ್ಕೆ ಅಂತ ಲೆಟರ್ ಕೊಡಬೇಕು, ಯೋಗ್ಯತಾ ಪತ್ರ ಕೊಡಬೇಕು ವಿವೇಕಾನಂದರಿಗೆ. ಸ್ವಾಮೀಜಿ ಹತ್ರ ಯೋಗ್ಯತಾ ಪತ್ರ ಇರಲಿಲ್ಲ. ಕೊನೆಗೆ ವಿವೇಕಾನಂದರು ಬೋಸ್ಟನ್ನಲ್ಲಿದ್ದಾಗ ವಿವೇಕಾನಂದರಿಗೆ ಅಲ್ಲಿ ಫ್ರೆಂಡ್ ಆದಂಥ ಒಂದು ಹೆಣ್ಮಗಳು ಕ್ಯಾಥರಿನ್ ಸ್ಯಾನ್ಬಾರ್ನ್, ಆಕೆ ತನ್ನ ಮನೆಗೆ ಪ್ರೊಫೆಸರ್ ರೈಟನ್ನು ಕರೆಸ್ಕೊಂಡು ಪ್ರೊಫೆಸರ್ ರೈಟಿಗೆ ಹೇಳಿದ್ಲು, ನಮ್ಮ ಮನೆಗೆ ಒಬ್ಬ ಅದ್ಭುತವಾದ ವ್ಯಕ್ತಿ ಬಂದಿದ್ದಾರೆ, ನೀವು ಬಂದು ಮಾತಾಡಿಸ್ಬೋದಾ ಅಂತ. ಯಾರೋ ಇಂಡಿಯನ್ ಜೊತೆ ಎಲ್ಲ ಮಾತಾಡಲಿಕ್ಕೆ ಶುಡ್ ಐ ವೇಸ್ಟ್ ಮೈ ಟೈಮ್, ನಾನು ಯಾಕೆ ಬರಬೇಕು ಅವ್ರ ಹತ್ರ ಅಂತ ಅವರೆಲ್ಲ ಹೇಳಬೇಕಾದ್ರೆ ಸ್ವಾಮೀಜಿ ಹತ್ರ ಬಂದರು, ಮಾತಾಡ್ಲಿಕ್ಕೆ ಕೂತರು. 5 ನಿಮಿಷ ಮಾತಾಡ್ತೀನಿ ಅಂತ ಹೋದವರು ಸ್ವಾಮೀಜಿನ ಬಿಟ್ಟೇ ಹೋಗಲಿಲ್ಲ. ಸ್ವಾಮೀಜಿಯ ಪ್ರಕಾಂಡ ಪಾಂಡಿತ್ಯವನ್ನು ನೋಡಿ ಹಿ ಆಸ್ಕ್ಸ್, ಏನು ಸ್ವಾಮೀಜಿ ನೀವು ಸುಮ್ಮನೆ ಇಲ್ಲೆಲ್ಲ ಅಲ್ದಾಡ್ತಿದ್ದೀರಲ್ಲ, ಅಲ್ಲಿ ವರ್ಲ್ಡ್ ಫೇಮಸ್ ಸಮ್ಮೇಳನ ನಡೀತಾ ಇದೆ, ನೀವು ಅದರಲ್ಲಿ ಭಾಗವಹಿಸಬೇಕು, ನೀವು ಯಾಕೆ ಇಲ್ಲಿ ಅಲ್ದಾಡ್ತಿದ್ದೀರಿ ಅಂದಾಗ ಸ್ವಾಮೀಜಿ ಹೇಳಿದರು, ನಾನು ಅದಕ್ಕೆ ಅಂತಲೇ ಇಂಡಿಯಾದಿಂದ ಬಂದಿರೋದು, ಆದರೆ ನನಗೊಂದು ಪರಿಚಯ ಪತ್ರ ಇಲ್ಲ, ಯೋಗ್ಯತಾ ಪತ್ರ ಇಲ್ಲ, ಕ್ರೆಡೆನ್ಷಿಯಲ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ನಂಗೆ ಸ್ಟೇಜಿಗೆ ಹೋಗೋಕ್ಕೆ ಬಿಡ್ತಿಲ್ಲ ಅಂದಾಗ ಅವರಂದರು, ಅಯ್ಯಯ್ಯಪ್ಪ ನಿಮಗೆ ಕ್ರೆಡೆನ್ಷಿಯಲ್ಸ್ ಕೇಳದ? ಮಾತು ಹೆಂಗಿದೆ ನೋಡಿ, ನಾನು ಇದನ್ನು 10,000 ಸಲ ಆದರೂ ಹೇಳಿರ್ಬೋದು, ಆದರೆ 10,000ಕ್ಕೂ 1 ಸಲ ಹೇಳಬೇಕಾದಾಗಲೂ ಗೂಸ್ ಬಂಪ್ ಬರುತ್ತೆ ನನಗೆ. ಅವನು ಕೇಳ್ತಾನೆ, ಸ್ವಾಮೀಜಿ ನಿಮಗೆ ಕ್ರೆಡೆನ್ಷಿಯಲ್ಸ್ ಕೇಳದ? ನಿಮಗೆ ಯೋಗ್ಯತೆಯನ್ನು ಕೇಳೋದು ಒಂದೇ, ಸೂರ್ಯನಿಗೆ ಹೊಲಿಕ್ ಅಧಿಕಾರ ಯಾರು ಕೊಟ್ಟಿದ್ದಾರೆ ಅಂತ ಕೇಳೋದು ಒಂದೇ, ಯಾರಾದರೂ ನಿಮ್ಮನ್ನು ಯೋಗ್ಯತೆ ಕೇಳ್ತಾರಾ ಅಂತ ಕೇಳಿಬಿಟ್ಟ ಪ್ರೊಫೆಸರ್ ರೈಟ್, ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಕೇಳೋ ಮಾತು. ಹಂಗಂದ ತಕ್ಷಣ ಸ್ವಾಮೀಜಿಗೆ ಅವನು ಬರ್ಕೊಡ್ತಾನೆ, ನಾನೇ ಬರ್ಕೊಡ್ತೀನಿ ಅಂತ ಬರ್ಕೊಟ್ಟು ಏನು ಹೇಳ್ತಾನೆ ಗೊತ್ತಾ? ಅಮೆರಿಕಾದ ಕಳೆದ 400 ವರ್ಷಗಳ ಇತಿಹಾಸದಲ್ಲಿ ವಿವೇಕಾನಂದರಂಥ ಮತ್ತೊಬ್ಬ ಬುದ್ಧಿವಂತ ತಿರುಗಾಡೇ ಇರಲಿಲ್ಲ. ಇವತ್ತಿಗೂ ಅಮೆರಿಕಾದ ಎಲ್ಲ ಬುದ್ಧಿವಂತರನ್ನ ಒಂದು ತಟ್ಟೆಯಲ್ಲಿಟ್ಟು ವಿವೇಕಾನಂದರನ್ನ ಮತ್ತೊಂದರಲ್ಲಿಟ್ಟರೆ ಇವ್ರ ತೂಕನೇ ಜಾಸ್ತಿ ಆಗುತ್ತೆ, ಇವ್ರಿಗಲ್ಲದೆ ಇನ್ಯಾರಿಗೆ ವೇದಿಕೆ ಕೊಡಬೇಕು, ಕೊಡಿ ಅಂತ ಬರ್ಕೊಟ್ರು. ಸ್ವಾಮೀಜಿ ಅಂತೂ ಇಂತೂ ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡು ಮಾತಾಡ್ಲಿಕ್ಕೆ ಶುರು ಮಾಡಿದಲ್ಲ. ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ, ಅದು ಕೂಡ ಸುಲಭವಾಗಿ ಆಗಿದ್ದಲ್ಲ. ಫಸ್ಟ್ ಸೆಷನಲ್ಲಿ ಮಾತಾಡಲ್ಲ ಅಂದರು ಸ್ವಾಮೀಜಿ, ಸೆಕೆಂಡ್ ಸೆಷನಲ್ಲಿ ಮಾತಾಡಲ್ಲ ಅಂದರು, ಥರ್ಡ್ ಸೆಷನ್ ಅನಿವಾರ್ಯವಾಗಿ ಮಾತನಾಡಬೇಕಾಗಿ ಬಂದಾಗ ಎಲ್ಲರೂ ಪ್ರಿಪೇರ್ ಮಾಡ್ಕೊಂಬಂದು ದೊಡ್ಡ ಭಾಷಣ ಓದಿದ್ರಲ್ಲ. ವಿವೇಕಾನಂದರು ಪ್ರಿಪೇರೇ ಮಾಡಿರಲ್ಲ. ಯಾಕೆ ಅಂದರೆ ಸ್ಟೇಜಿಗೆ ಹೋಗೋದೇ ಗ್ಯಾರಂಟಿ ಇರಲಿಲ್ಲ, ಅವ್ರಿಗೇನು ಪ್ರಿಪೇರ್ ಮಾಡೋದೇ ಎಲ್ಲಿಂದ. ವಿವೇಕಾನಂದರು ಸ್ಟೇಜ್ ಮೇಲೆ ಬಂದು ಈ ಹಾರ್ಡ್ಲಿ ಸ್ಪೋಕ್ ಫಾರ್ 3.5 minutes. ಒಬ್ಬರು ಹಿರಿಯರೊಬ್ಬರು ಹೇಳ್ತಿದ್ರು ಭಾಳ ಚೆನ್ನಾಗಿ, ವಿವೇಕಾನಂದರು 3.5 ನಿಮಿಷ ಭಾಷಣ ಮಾಡಿದ್ರ ಪರಿಣಾಮ ಏನು ಗೊತ್ತಾ ಅಂತ ಕೇಳಿದರು. ನಾನಂದೆ ತುಂಬ ದೊಡ್ಡ ಭಾಷಣ ಮಾಡಿದೆ ನಾನು. ವಿವೇಕಾನಂದರು 3.5 ನಿಮಿಷ ಮಾಡಿದ್ಮೇಲೆ ಹಂಗಾಯಿತು ಹಿಂಗಾಯಿತು. ಅವ್ರು ಹೇಳಿದ್ರು ಏನೂ ಆಗಲಿಲ್ಲ. ವಿವೇಕಾನಂದರು 3.5 ನಿಮಿಷ ಭಾಷಣ ಮಾಡಿದ್ರ ಪರಿಣಾಮ 3.5 ವರ್ಷ ಅಮೇರಿಕಾ ಯುರೋಪಲ್ಲಿ ತಿರುಗಾಡಬೇಕಾಗಿ ಬಂತು. ಆಮೇಲೆ ಅದು ವಿವೇಕಾನಂದರ ಸಾಮರ್ಥ್ಯ ಅಂತ. 3.5 ನಿಮಿಷ ಭಾಷಣದ ಪ್ರಭಾವ ಅದು. ಸ್ವಾಮಿ ವಿವೇಕಾನಂದರು 3.5 ನಿಮಿಷ ಭಾಷಣ ಶುರುವಾಗಿದ್ದು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ. ಅಲ್ಲಿಂದ ಆಚೆಗೆ ವಿವೇಕಾನಂದರು ಮಾತನಾಡ್ತಾ ಏನು ಹೇಳಿದ್ರು ಗೊತ್ತಾ? ಇಂಟಾಲರೆನ್ಸಿ ಡಿಬೇಟ್ ಇಡೀ ದೇಶದಲ್ಲಿ ನಡೀತಾ ಇತ್ತಲ್ಲ. ಯಾರಾದರೂ ವಿವೇಕಾನಂದರನ್ನು ಓದಿದ್ರೆ ನಗು ಬರ್ತಿತ್ತು, ಇಂಟಾಲರೆನ್ಸಿ ಎಲ್ಲಿಂದು ಅಂತ. ಸ್ವಾಮೀಜಿ ಹೇಳ್ತಾರೆ, ಟಾಲರೆನ್ಸಿ ಅನ್ನೋದು ಭಾರತಕ್ಕೆ ಗೊತ್ತೇ ಇಲ್ಲ, ಸಹಿಷ್ಣುತೆ ಅನ್ನೋದು ಭಾರತಕ್ಕೆ ಗೊತ್ತೇ ಇಲ್ಲ. ಮೊದಲನೇ ಭಾಷಣದಲ್ಲಿ ಸ್ವಾಮೀಜಿ ಹೇಳೋ ಮಾತು, ಸಹಿಷ್ಣುತೆ ಅಂದರೆ ಏನರ್ಥ, ಟಾಲರೆಂಟ್ ಆಗೋದು ಅಂದರೆ ಏನರ್ಥ, ನೀನು ಸರಿ ಇಲ್ಲ, ಏನು ಮಾಡೋದು, ನನ್ನ ಕರ್ಮ, ಅಡ್ಜಸ್ಟ್ ಮಾಡ್ಕೋತೀನಿ ಬಾ ಅಂತ. ಟಾಲರೆಂಟ್ ಅಂದರೆ ಹಾಗೆ ತಾನೆ. ನೀವು ಬೆಂಚಲ್ಲಿ ನಾನು ಟಾಲರೆಂಟ್ ಆಗಿದ್ದೀನಿ, ಆ ಹುಡುಗಿ ಜೊತೆ ನಾನು ಟಾಲರೆಂಟ್ ಆಗಿದ್ದೀನಿ ಅಂದರೆ ಅರ್ಥ ಆ ಹುಡುಗಿ ಸರಿ ಇಲ್ಲ, ಏನು ಮಾಡೋದು, ನನ್ನ ಕರ್ಮ ಮೇಷ್ಟ್ರು ಕೂರಿಸ್ಬಿಟ್ಟಿದ್ದಾರೆ, ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೋತೀನಿ ಅಂತ. ಸ್ವಾಮೀಜಿ ಹೇಳ್ತಾರೆ, ನಮ್ಮ ಧರ್ಮ ಟಾಲರೆಂಟ್ ಅಲ್ವೇ ಅಲ್ಲ, ಉಲ್ಟಾ ನಮ್ಮ ಧರ್ಮ ಅಕ್ಸೆಪ್ಟ್ ಮಾಡುತ್ತೆ ಎಲ್ಲರನ್ನು ಅಂತ. ಜಗತ್ತಿನ ಅನೇಕ ಮತಪಂಥಗಳು ಹೆಂಗಿವೆ ಗೊತ್ತಾ? ನೀವು ನಮ್ಮ ದಾರಿಯಲ್ಲಿ ಬಂದರೆ ಮಾತ್ರ ನಿಮಗೆ ಸ್ವರ್ಗ ಸಿಗುತ್ತೆ, ಇಲ್ಲದೆ ಹೋದರೆ ಇಲ್ಲ. ನೀವು ಅನ್ಯ ಮಾರ್ಗದಲ್ಲಿದ್ದರೆ ನರಕಕ್ಕೆ ಹೋಗೋದು ಗ್ಯಾರಂಟಿ. ಆದರೆ
ವಿವೇಕಾನಂದರು ಪ್ರತಿಪಾದಿಸಿದ ಹಿಂದೂ ಧರ್ಮದ ಕಲ್ಪನೆಗಳು ಜಗತ್ತಿಗೆ ಹೇಗೆ ಗೋಚರವಾದವು ಅಂದರೆ, ಸ್ವಾಮೀಜಿ ಹೇಳ್ತಾರೆ, ನೀವು ನನ್ನ ಧರ್ಮದಲ್ಲಿ ಮಾತ್ರ ಬರಬೇಕು ಅಂತಲ್ಲ, ಜಗತ್ತಿನ ಯಾವ ಮಾರ್ಗದಲ್ಲಿದ್ದರೂ ಕೂಡ ಸೇರುವುದು ಒಬ್ಬ ಭಗವಂತನನ್ನೇ ಅಂತ ಜಗತ್ತಿನಲ್ಲಿ ಯಾವುದಾದ್ರೂ ಧರ್ಮ ಹೇಳೋದಿದ್ರೆ ಅದು ನನ್ನ ಧರ್ಮ ಮಾತ್ರ ಅಂತ ಹೆಮ್ಮೆಯಿಂದ ಅಮೆರಿಕಾದ ವೇದಿಕೆ ಮೇಲೆ ವಿವೇಕಾನಂದರು ಪ್ರತಿಪಾದಿಸುವಾಗ ಏನು ಎದೆ ಉಬ್ಬಿರಬೇಕು ಆ ಪುಣ್ಯಾತ್ಮನದ್ದು. ನೀವು ಹೆಂಗೆ ಚಪ್ಪಾಳೆ ಹೊಡೆದ್ರಲ್ಲ, ಅವತ್ತು ಅಮೇರಿಕಾದಲ್ಲಿದ್ದ ಜನ ಹಿಂಗೆ ಚಪ್ಪಾಳೆ ಹೊಡೆದ್ರು. ಅಬ್ಬಬ್ಬಬ್ಬ, ಹಿಂದೂ ಧರ್ಮ ಇಷ್ಟು ಗ್ರೇಟಾ? ಅಲ್ಲಿವರೆಗೂ ಹಿಂದೂ ಧರ್ಮ ಅಂತಂದರೆ ನಿಕೃಷ್ಟ ಧರ್ಮ ಅಂತ ಎಲ್ಲರೂ ಹೇಳಿ ತಿರುಗಾಡ್ಬಿಟ್ಟಿದ್ರು. ಈ ದೇಶವನ್ನು ಆಳೋ ಬ್ರಿಟಿಷರು ಹಾಗೆ ಪ್ರೊಜೆಕ್ಟ್ ಮಾಡಿಟ್ಟಿದ್ರು. ಆದರೆ ವಿವೇಕಾನಂದರು ಹೇಗೆ ಹಿಂದೂ ಧರ್ಮವನ್ನು ವಾಪಸ್ ಪ್ರೊಜೆಕ್ಟ್ ಮಾಡಿದರು ಅಂತಂದರೆ, ನೋಡ್ತಾ 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 ಹಿಂದೂ ಧರ್ಮದ ಕುರಿತಂತೆ ಆಸ್ತೆ ಬೆಳಿಲಿಕ್ಕೆ ಶುರುವಾಯಿತು. ವಿವೇಕಾನಂದರು ಒಂದೇ ಭಾಷಣ ಮಾಡಿದ್ದಲ್ಲ, 7 ಭಾಷಣ ಮಾಡಿದರು ವಿವೇಕಾನಂದರು ಒಟ್ಟು. ಆ 7 ಭಾಷಣಗಳಲ್ಲಿ ವಿವೇಕಾನಂದರು ಭಾರತೀಯತೆಯನ್ನು ಹೇಗೆ ಪ್ರತಿಪಾದಿಸಿದರು ಅಂತಂದರೆ, ಅಮೇರಿಕಾದಲ್ಲಿದ್ದವ್ರು ಹೇಳಿದರು, ಛೇ, ನಾವು ಅಂದ್ಕೊಳ್ತಿದ್ವಿ ಭಾರತೀಯರು ಅಂದರೆ ದಡ್ಡರು, ಹಿಂದೂಗಳು ಅಂದರೆ ದಡ್ಡರು, ಅವರನ್ನು ನಾಗರಿಕರನ್ನಾಗಿ ಮಾಡಲಿಕ್ಕೆ ಈ ದೇಶದ ಬುದ್ಧಿವಂತರನ್ನು ಕಳಿಸ್ಕೊಡ್ಬೇಕು ಅಂತ. ಆದರೆ ನಮ್ಗೆ ಈಗ ಅರ್ಥ ಆಗ್ತಿದೆ, ವಿವೇಕಾನಂದರಂಥ ಬುದ್ಧಿವಂತರನ್ನು ಕರೆಸ್ಕೊಂಡು ನಾವು ನಾಗರಿಕರಾಗಬೇಕಾದಂಥ ಅವಶ್ಯಕತೆ ಇದೆ ಅಂತ ಅಮೇರಿಕನರಿಗೆ ಅರ್ಥ ಆಯ್ತಲ್ಲ. ಇದು ವಿವೇಕಾನಂದರು ತಂದಂಥ ಶ್ರೇಷ್ಠ ಬದಲಾವಣೆ ಅಂತ. ವಿವೇಕಾನಂದರು ಇಂಥದ್ದೊಂದು ಬದಲಾವಣೆ ಅಂತಂದರು. ಅಷ್ಟೇ ಅಲ್ಲ ಮಿತ್ರರೇ, ನಾವು ಅನೇಕ ಬಾರಿ ಮರೆತು ಕೂತಿದ್ದೀವಿ. ಸ್ವಾಮಿ ವಿವೇಕಾನಂದರು ಸ್ತ್ರೀಯರಿಗೆ ಅಂತ ಒಂದಷ್ಟು ಚರ್ಚೆಗಳನ್ನು ಅಮೇರಿಕಾದಲ್ಲಿ ಮಾಡಿದ್ದಾರೆ. ಭಾಳ ಹೆಮ್ಮೆ ಪಡಬೇಕು ನೀವು. ನಾನು ನಿಮ್ಮ ಜೊತೆ ಅದನ್ನು ಯಾಕೆ ಚರ್ಚೆ ಮಾಡ್ತಿದ್ದೀನಿ ಅಂದರೆ, ಎಲ್ಲ ಹೆಣ್ಮಕ್ಳೇ ಕೂತಿದ್ದೀರಿ, ನೀವು ಅರ್ಥ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಚರ್ಚೆ ಮಾಡ್ತಿದ್ದೀನಿ. ಒಂದು ಹೆಣ್ಮಗಳು ವಿವೇಕಾನಂದರ ಹತ್ರ ಬರ್ತಾಳೆ, ಅಮೇರಿಕನ್ ಹುಡುಗಿ, ಅವಳು ಪತ್ರಕರ್ತೆಯೂ ಕೂಡ. ವಿವೇಕಾನಂದರನ್ನು ಕೇಳೋಣ, ಭಾರತದಲ್ಲಿ ಸ್ತ್ರೀಯರ ಸ್ಥಿತಿಗತಿಗೂ ವೆಸ್ಟ್ನಲ್ಲಿರುವಂಥ ಸ್ತ್ರೀಯರ ಸ್ಥಿತಿಗತಿಗೂ ಡಿಫ್ರೆನ್ಸ್ ಏನು ಅಂತ. ಈಗಲೂ ನಮ್ಮನ್ನು ಕೇಳಿದ್ರೆ ನಾವು ಹೇಳ್ತೀವಿ, ವಾಹ್, ಅಮೇರಿಕಾದಲ್ಲಿ ಹೆಣ್ಮಕ್ಳನ್ನು ಹೆಂಗೆ ನೋಡ್ಕೋತಾರೆ ಗೊತ್ತಾ, ಅಮೇರಿಕಾದಲ್ಲಿ ಹೆಣ್ಮಕ್ಳಿಗೆ ಎಂಥ ರೆಸ್ಪೆಕ್ಟ್ ಗೊತ್ತಾ, ಇಂಡಿಯಾದಲ್ಲಿ ರೆಸ್ಪೆಕ್ಟೇ ಇಲ್ಲ ಅಂತೆಲ್ಲ ಮಾತಾಡ್ತೀವಲ್ಲ. ವಿವೇಕಾನಂದರಿಗೂ ಇಂಥದ್ದೇ ಪ್ರಶ್ನೆ ಬಂತು. ಪ್ರಶ್ನೆ ಬಂದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಮಗೂ ನಿಮಗೂ ಇರುವಂಥ ಮೇಜರ್ ಡಿಫ್ರೆನ್ಸ್ ಏನು ಅಂತಂದರೆ, ಅಮೇರಿಕಾ, ಯುರೋಪ್ ಅಥವಾ ಪಶ್ಚಿಮಗಳಲ್ಲಿ ಈಶ್ವರ ಪ್ರಾಪ್ತಿಗೆ, ಭಗವಂತನನ್ನು ಪಡ್ಕೊಳ್ಳಿಕ್ಕೆ ಹೆಣ್ಣು ಮಕ್ಕಳು ಅಡ್ಡಿ ಅಂತ ಭಾವಿಸ್ತಾರೆ ಅಂತ. ಹೆಣ್ಣು ಮಕ್ಕಳು ಗಂಡಸರನ್ನ ಮೋಹಿಸಿ ಬಿಡ್ತಾರೆ, ಅವರನ್ನು ಭಗವಂತನಿಂದ ದೂರ ಎಳ್ಕೊಂಡು ಬರ್ತಾರೆ. ಹೀಗಾಗಿ ಹೆಣ್ಣು ಮಕ್ಕಳು ಭಗವಂತನ ಪ್ರಾಪ್ತಿಗೆ ಅಡ್ಡಿಯಾಗಿರ್ತಾರೆ ಅಂತ ಪಶ್ಚಿಮ ಭಾವಿಸುತ್ತೆ. ಆದರೆ ಭಾರತದಲ್ಲಿ ಹೆಣ್ಣು ಮಕ್ಕಳು ಭಗವಂತನ ಪ್ರಾಪ್ತಿಗೆ ಒಬ್ಬರಿಗೊಬ್ಬರು ಸಮಾನವಾಗಿ ದುಡಿಯಬಲ್ಲವರಾಗಿರುತ್ತಾರೆ. ಇದು ಭಾರತ ಮತ್ತು ಪಶ್ಚಿಮಕ್ಕಿರೋ ಬೇಸಿಕ್ ಡಿಫರೆನ್ಸ್ ಅಂತಂದ್ರು. ಅವಳು ನಂಬಲಿಲ್ಲ. ಸ್ವಾಮೀಜಿ ಹೇಳ್ತಾರೆ, ವೇದ ಕಾಲದಲ್ಲಿ, ಎಷ್ಟು ಚೆನ್ನಾಗಿದೆ ಈ ಮಾತನ್ನು ನೋಡಿ, ನೀವೆಲ್ಲ ಹೊಸ ದಿಕ್ಕಿನ ಫೆಮಿನಿಸ್ಟ್ಗಳಾಗಬೇಕು. ಇವತ್ತಿನ ಫೆಮಿನಿಸ್ಟ್ಗಳು ಅಂದರೆ ಹೆಂಗಿರೋದು ಗೊತ್ತಾ, ವೈ ಶುಡ್ ಬಾಯ್ಸ್ ಹ್ಯಾವ್ ಆಲ್ ದ ಫನ್? ಇದು ಫೆಮಿನಿಸಮ್ಮ? ಯಾಕೆ ಗಂಡ್ಮಕ್ಳೇ ಎಲ್ಲ ಫನ್ ಮಾಡಬೇಕು, ನಾನು ಫನ್ ಮಾಡ್ತೀನಿ ಅಂತ? ನಾನು ಫನ್ ಮಾಡೋದು ಫೆಮಿನಿಸಮ್ ಅಲ್ಲ. ಬದಲಿಗೆ ನನ್ನ ತಾಕತ್ತನ್ನು ಹೇಗೆ ವೃದ್ಧಿಸಿಕೊಳ್ತೀನಿ ಅಂತಂದ್ರೆ, ಯಾವ ಗಂಡಿಗೂ ಕೂಡ ಕಡಿಮೆ ಇಲ್ಲದ ತಾಕತ್ತು ನನ್ನದಾಗತ್ತೆ ಅಂತ, ಆಂತರಿಕವಾದ ದೃಷ್ಟಿಯಲ್ಲಿ ಬಲಾಢ್ಯವಾಗಬಲ್ಲೆ ಎನ್ನುವಂಥ ಸಾಮರ್ಥ್ಯವನ್ನು ತೋರಬಲ್ಲಂಥ ತಾಕತ್ತು ಬರಬೇಕು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ವೇದ ಕಾಲದಲ್ಲಿ ಯಜ್ಞ ಯಾಗಾದಿಗಳಿಗೆ ಪುರುಷನೊಬ್ಬನೇ ಕೂತ್ರೆ ಅಂಥ ಯಾಗಕ್ಕೆ ಮೌಲ್ಯ ಇರಲಿಲ್ಲ. ತನ್ನ ಪತ್ನಿಯನ್ನು ಜೊತೆಯಲ್ಲಿ ಕೂರಿಸ್ಕೊಂಡಾಗ ಮಾತ್ರ ಅವನ ಯಜ್ಞ ಕಂಪ್ಲೀಟ್ ಆಗ್ತಿತ್ತು. ಈ ಈಕ್ವಲ್ ಸ್ಟೇಟಸ್ ಭಾರತದಲ್ಲಿ ಯಾವಾಗಲೂ ಇತ್ತು ಅಂತ. ಅವಳು ಗಾಬರಿ ಆಗ್ತಾಳೆ, ಸ್ವಾಮೀಜಿ ನೀವು ಯಾವ ಭಾರತ ಮಾತಾಡ್ತಿದ್ದೀರಿ? ಸೇಮ್ ಇಂಡಿಯಾ, ನೀವು ಬಂದಿರೋ ಇಂಡಿಯಾ ತಾನೇ ಇದು. ಅವಳು ಟಾಂಟ್ ಹೊಡಿತಾಳೆ, ಕಾಲು ಎಳಿತಾಳೆ ಸ್ವಾಮೀಜಿಗೆ. ಹೀ ಸೈಸ್ ಯಾ, ಇವತ್ತಿನ ಭಾರತದ ಬಗ್ಗೆ ನೀನೇನು ಹೇಳ್ತೀಯೋ ಅದೆಲ್ಲ ಪುರಾಣ ಕಾಲದಲ್ಲಿ ಬಂದಿರುವಂಥ ಕಂಟ್ಯಾಮಿನೇಷನ್ಸ್. ಇವತ್ತು ನಮ್ಮ ದೇವರ ಕೋಣೆಗೆ ಅನೇಕ ಬಾರಿ ಹೆಣ್ಮಕ್ಳನ್ನು ಬಿಡಲ್ಲ. ಕೆಲವರು ಇರ್ತಾರೆ ತುಂಬ ಕಟ್ನಿಟ್ಟಾಗಿಲ್ಲ, ದೇವ್ರ ಕೋಣೆಯಲ್ಲಿ ಗಂಡಸರು ಮಾತ್ರ ಪೂಜೆ ಮಾಡ್ತಿರ್ತಾರೆ, ಹೆಣ್ಮಕ್ಳು ಬರಬಾರ್ದು ಅಂತ. ಈ ಸಾಲಿಗ್ರಾಮದ ಪೂಜೆ ಎಲ್ಲ ಪುರಾಣ ಕಾಲದಲ್ಲಿ ಬಂದಿರುವಂಥದ್ದು. ಭಾರತದ ಮೂಲ ಸ್ಥಿತಿಗತಿಗಳಲ್ಲಿ ಹಂಗಿರಲಿಲ್ಲ, ಇದು ಆನಂತರ ಬಂದಿರುವಂಥದ್ದು ಅಂತ ಸ್ವಾಮಿ ವಿವೇಕಾನಂದರು ಹೇಳಿ ಅವ್ರು ಹೇಳ್ತಾರೆ. ಯಾವ ವೇದ ಕಾಲದ ಭಾರತ ಹೇಗಿತ್ತು ಅಂತಂದ್ರೆ, ಈ ದೇಶದಲ್ಲಿ ಯಾಜ್ಞವಲ್ಕ ಎನ್ನುವ ಒಬ್ಬ ಋಷಿಯನ್ನ ಜನಕ ಮಹಾರಾಜರು ಯಾರು ಇಲ್ಲಿ ಶ್ರೇಷ್ಠ ಋಷಿ ಎನ್ನುವ ಪ್ರಶ್ನೆ ಮಾಡಿದಾಗ ಯಾಜ್ಞವಲ್ಕ್ಯರು ಹೇಳ್ತಾರೆ, ನಾನೇ. ಯಾರಾದರೂ ಇದ್ದೀರಾ ನನ್ನ ಎದುರುಗಡೆ ಪ್ರಶ್ನೆ ಮಾಡೋರು ಅಂತ ಕೇಳ್ತಾರೆ ಯಾಜ್ಞವಲ್ಕ್ಯರು. ಅವ್ರ ತಾಕತ್ ನೋಡಿ ಹೆಂಗಿದೆ. ತುಂಬಿದ ಸಭೆಯಲ್ಲಿ ಇಲ್ಲಿ ಅತ್ಯಂತ ಶ್ರೇಷ್ಠರು ಯಾರು, ಯಾರು ಎಲ್ಲವನ್ನು ತಿಳಿದ ಜ್ಞಾನಿ ಅಂತ ಕೇಳಿದಾಗ ಯಾಜ್ಞವಲ್ಕ್ಯರು ಎದ್ದು ನಿಂತ್ಕೊಂಡು ನಾನೇ. ಯಾರಾದರೂ ಪ್ರಶ್ನೆ ಮಾಡೋರು ಇದ್ದೀರಾ ನನಗೆ? ಎಲ್ಲ ಸೈಲೆಂಟಾಗಿ ಕೂತಿರ್ತಾರೆ. ಗಂಡಸರು ಋಷಿಗಳು ಅಂತ ಅನ್ಸ್ಕೊಂಡರು ಸೈಲೆಂಟಾಗಿ ಕೂತಿರ್ತಾರೆ. ವಾಚಕ್ನವಿ ಅಥವಾ ಗಾರ್ಗೆ ಅನ್ನುವಂಥ ಒಂದು ಹೆಣ್ಮಗಳು ಎದ್ದು ನಿಂತು, ಬಾಣಗಳಂತೆ ಪ್ರಶ್ನೆಗಳನ್ನು ನಾನು ಬಿಡ್ತೀನಿ, ನನ್ನ ಪ್ರಶ್ನೆಗೆ ನೀನು ಸಮರ್ಥವಾಗಿ ಉತ್ತರಿಸಿದರೆ ನೀನು ಜ್ಞಾನಿ ಅಂತ ಒಪ್ಕೊಳ್ತೀನಿ ಅಂತ ಹೇಳಿದ ಒಂದು ಹೆಣ್ಮಗಳು ರೀ ಈ ದೇಶದಲ್ಲಿ. ಏನು ಅದ್ಭುತವಾದ ದರ್ಶನ ಇದು. ನೀವು ಯಾವತ್ತಾದರೂ ಆಕೆ ಬಗ್ಗೆ ಕೇಳಿದ್ದೀರೇನು? ಇವತ್ತು ವಾಪಸ್ ಹೋದ್ಮೇಲೆ ಹುಡುಕಿ.
ಯಾರು ವಾಚಕ್ನವಿ, ಯಾರು ಗಾರ್ಗಿ, ಏನು ಪ್ರಶ್ನೆ ಕೇಳಿದ್ಲು? ಈ ಪ್ರಶ್ನೆ ಕೇಳಬೇಕಾದ್ರೆ ಯೋಚನೆ ಮಾಡಿ, ನಿಮ್ಮ ಮೇಷ್ಟ್ರು ನಿಮಗೆ ಪ್ರಶ್ನೆ ಕೇಳ್ತಾರೆ ಅಂತಂದರೆ ನಿಮಗಿಂತ ಒಂದು ಸ್ವಲ್ಪ ಜಾಸ್ತಿ ಗೊತ್ತು ಅಂತ. ಇಲ್ಲಿ ಹೋದ್ರೆ ಪ್ರಶ್ನೆ ಕೇಳೋಕ್ಕಾಗತ್ತೆ ಆಗುತ್ತೇನು? ಹೋಗ್ಲಿ, ಪ್ರಶ್ನೆ ಕೇಳಿಬಿಟ್ರೆ ನೀವು ಕೊಟ್ಟಿರೋ ಉತ್ತರ ಸರಿನೋ ತಪ್ಪೋ ಅಂತ ಅವ್ರಿಗೆ ಹೆಂಗೆ ಗೊತ್ತಾಗಬೇಕು? ಅವ್ರಿಗೆ ನಿಮಗಿಂತ ಗೊತ್ತಿದ್ರೆ ಮಾತ್ರ ಗೊತ್ತಾಗ್ಲಿಕ್ಕೆ ಸಾಧ್ಯ. ಇಮ್ಯಾಜಿನ್ ಮಾಡಿ, ಯಾಜ್ಞವಲ್ಕ್ಯರಿಗೆ ಪ್ರಶ್ನೆ ಕೇಳಿ ಯಾಜ್ಞವಲ್ಕ್ಯರು ಕೊಟ್ಟ ಉತ್ತರ ಸರಿಯೋ ತಪ್ಪೋ ಹೇಳಬಲ್ಲ ಸಾಮರ್ಥ್ಯ ಇದ್ದಿದ್ದು ಈ ದೇಶದ ಒಬ್ಬ ಹೆಣ್ಣು ಮಗಳಿಗೆ. ವೈ ಬಾಯ್ಸ್ ಆಲ್ ಶುಡ್ ಹ್ಯಾವ್ ಆಲ್ ದ ಫನ್? ವೆರ್ ಇಸ್ ಇಟ್? ಎಲ್ಲಿದ್ದೀವಿ ನಾವು? ನಾವು ಆ ಫನ್ನಿಗೋಸ್ಕರ ಬದುಕಿದವರಲ್ಲ, ನಾವು ಎತ್ತರಕ್ಕೆ ಬೆಳಿಲಿಕ್ಕೋಸ್ಕರ ಬದುಕಿದವರು ಅಂತ. ಸ್ವಾಮಿ ವಿವೇಕಾನಂದರು ಅವ್ರ ಎದುರುಗಡೆ ಹೀಗೆ ಬಿಚ್ಚಿಡ್ತಾ ಹೋದರೆ ಹೆಂಗೆ ಆಕೆ ಕರಗಿ ಹೋಗ್ಬಿಡ್ತಾಳೆ ಗೊತ್ತಾ? ಸ್ವಾಮೀಜಿ ಆನಂತರ ದೇಶದ ಹೆಣ್ಣು ಮಕ್ಕಳಿಗೂ ಹೇಳ್ತಾರೆ, ನೀವು ಯಾರೂ ಕೂಡ ಗಂಡು ಮಕ್ಕಳಿಗೆ ಸಬಾರ್ಡಿನೇಟ್ಸ್ ಅಲ್ಲ. ಸ್ವಾಮೀಜಿ ಹೇಳ್ತಾರೆ, ಬುದ್ಧನ ಕಾಲದಲ್ಲಿ ಬಂದ ಕಂಟ್ಯಾಮಿನೇಷನ್ ಇದು. ಹೆಂಗೆ ಬಂತು? ಬುದ್ಧನ ಕಾಲದಲ್ಲಿ ಸನ್ಯಾಸಿ ಪರಂಪರೆಯನ್ನು ಬೆಳೆಸಿದ್ರಿಂದಾಗಿ ಗಂಡು ಮಕ್ಕಳು ಸೆಪರೇಟು, ಹೆಣ್ಮಕ್ಳು ಸೆಪರೇಟು ಅಂತ ಆಯಿತು. ಈ ಗಂಡು ಮತ್ತು ಹೆಣ್ಣನ್ನು ಒಂದೇ ಸಂಘದಲ್ಲಿ ಜೀವಿಸುವಂತೆ ಅವನು ಮಾಡೋ ಪರಿಸ್ಥಿತಿ ಬಂದಾಗ ಹೆಣ್ಣು ಮಕ್ಕಳ ಸಂಘದವರು, ಚೆನ್ನಾಗಿ ಕೇಳಿಸ್ಕೊಳ್ಳಿ ಯಾಕೆ ಈ ಡಿಗ್ರೇಡೇಷನ್ ಅಂತ, ಹೆಣ್ಣು ಮಕ್ಕಳ ಸಂಘದವರು ಕೂಡ ಆ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತ ಕೆಳಗೆ ಅಂತ ಸಾಬೀತಾಯಿತು ಅಂತ. ಇದು ಸ್ವಾಮೀಜಿ ಹೇಳ್ತಾರೆ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಹೆಣ್ಮಕ್ಳಿಗೆ ಎಜುಕೇಷನ್ ಕೊಡಿ ಮತ್ತು ನೀವು ಬಾಯಿ ಮುಚ್ಕೊಂಡು ಸೈಡಲ್ಲಿ ಇದ್ಬಿಡಿ. ಗಂಡು ಮಕ್ಕಳು ಹೆಣ್ಮಕ್ಳ ನಡುವೆ ತಲೆ ಹಾಕಬೇಡಿ. ಅವ್ರುಗಳಿಗೆ ಏನು ಮಾಡ್ಕೋಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಬೇಕಾಗಿರುವ ಶಿಕ್ಷಣ ಕೊಟ್ಟು ಸೈಡಲ್ಲಿ ನಿಂತ್ಕೊಳ್ಳಿ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಇದು ನಿಜವಾದ ಫೆಮಿನಿಸಮ್ಗೆ ಹಾಕಬಹುದಾಗಿರುವಂಥ ಶ್ರೇಷ್ಠ ಬೇಸ್ ಅಂತ. ಆದರೆ ಶಿಕ್ಷಣ ಪಡ್ಕೊಂಡ ಹೆಣ್ಮಕ್ಳು ದಾರಿ ತಪ್ಪಬಾರ್ದಷ್ಟೇ. ಜವಾಬ್ದಾರಿ ಎಷ್ಟು ದೊಡ್ಡದಾಗಿದೆ ನೋಡಿ. ಸ್ವಾಮಿ ವಿವೇಕಾನಂದರು ಎಷ್ಟು ವಿಶ್ವಾಸ ಇಟ್ಟಿದ್ರು ನಿಮ್ಮ ಮೇಲೆ, ಆದರೆ ಇದನ್ನು ಕಳ್ಕೊಂಡ್ರೆ ಹೆಂಗೆ? ಸ್ವಾಮಿ ವಿವೇಕಾನಂದರು ತಮ್ಮ ಆ ಜ್ಞಾನ ಪ್ರವಾಹದ ಮೂಲಕ ಭಾರತವನ್ನು ಹೊಸ ದಿಕ್ಕಿನಲ್ಲಿ ಜಗತ್ತಿಗೆ ಪರಿಚಯಿಸಿಕೊಟ್ಟರು. ಆ ಜಗತ್ತಿಗೆ ಪರಿಚಯಿಸಿಕೊಟ್ಟು ಸ್ವಾಮೀಜಿ ವಾಪಸ್ಸಕ್ಕೆ ಭಾರತಕ್ಕೆ ಬರ್ತಾರಲ್ಲ, ಆಗ ಸ್ವಾಮೀಜಿಯವರ ಅಖಂಡ ಅನುಕಂಪ ವ್ಯಕ್ತಗೊಳ್ತು ಅಂತ. ನಾನು 4ನೇ ಸ್ಟೇಜ್ನಲ್ಲಿದ್ದೀನಿ ಸ್ವಾಮೀಜಿದು. ಮೊದಲನೇದು ಭಗವಂತನ ಹುಡುಕಾಟ, 2ನೇದು ಪ್ರೇಮದ ಹರಿವು, 3ನೇದು ಜ್ಞಾನ ಪ್ರವಾಹ, ಮತ್ತೀಗ 4ನೇದು ಅಖಂಡ ಅನುಕಂಪ. ಎಂಥ ಅನುಕಂಪದ ಹೃದಯ ಆಗ್ಬಿಡ್ತು ಸ್ವಾಮೀಜಿದು ಅಂತಂದರೆ, ನನ್ನ ದೇಶದ ಜನ ಎಷ್ಟು ಸಂಕಟದಲ್ಲಿದ್ದಾರಲ್ಲ, ಇವ್ರಿಗೇನಾದರೂ ಮಾಡಬೇಕಲ್ಲ ಅಂತ ಹಗಲು ರಾತ್ರಿ ಯೋಚನೆ ಮಾಡ್ತಾ ಸ್ವಾಮೀಜಿ ಹೊಸ ತಂಡವನ್ನು ಕಟ್ಟಿದ್ರು, ತರುಣರನ್ನು ಕಟ್ಟಿದ್ರು. ಈ ರಾಮಕೃಷ್ಣ ಮಿಷನ್ಗಳ ಸ್ಥಾಪನೆ ಆಗಿದ್ದು ಆನಂತರವೇ. ಮಿಷನ್ ಸ್ಥಾಪನೆ ಮಾಡುವಾಗ ಇಲ್ಲಿನ ಸ್ವಾಮೀಜಿಗಳಿಗೆ ಏನು ಇನ್ಸ್ಟ್ರಕ್ಷನ್ ಇತ್ತು ಗೊತ್ತಾ? ಎಲ್ಲ ಕಡೆ ಸ್ವಾಮೀಜಿಗಳು ಅಂದರೆ ಹೆಂಗೆ ಅಂತಂದರೆ, ನೀವು ಅನುಷ್ಠಾನ ಮಾಡಿ, ನೀವು ಪೂಜೆ ಮಾಡಿ, ನೀವು ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿ ಮುಗಿಸ್ಕೊಳ್ಳಿ ಅಂತ. ಸ್ವಾಮೀಜಿ ಹೇಳಿದರು, ಪೂಜೆಗೆ ಸಮಯ ಕಡಿಮೆ ಕೊಡಿ, ಯಾರು ನೊಂದವರಿದ್ದಾರೋ ಅವರ ಸೇವೆಗೆ ಸಮಯ ಜಾಸ್ತಿ ಕೊಡಿ ಅಂತ. ಎಲ್ಲರೂ ಸೇವೆಗೆ ಅಂತ ಓಡಿಸಿದವರು ಸ್ವಾಮೀಜಿ. ಯಾವ್ಯಾವ ತರುಣರು ತಮ್ಮ ಹತ್ರ ಬರ್ತಿದ್ರೋ ಆ ತರುಣರಿಗೆಲ್ಲ ಕೆಲಸ ಕೊಡ್ತಿದ್ದಿದ್ದು ಹಿಂಗೆ. ಸ್ವಾಮೀಜಿ ಹತ್ರ ಒಬ್ಬ ತರುಣ ಬಂದು ಕೇಳ್ತಾನೆ, ಏನು ಸ್ವಾಮೀಜಿ, ನಾನು ಯೋಗಿ ಆಗಬೇಕು ಅಂತ ನಿಮ್ಮ ಹತ್ರ ಬಂದರೆ, ಎಷ್ಟು ಚೆನ್ನಾಗಿದೆ ಈ ಪ್ರಶ್ನೆ ನೋಡಿ, ನಾನು ಯೋಗಿ ಆಗಬೇಕು ಅಂತ ನಿಮ್ಮ ಹತ್ರ ಬಂದರೆ ನೀವು ಭೋಗಿಗಳ ಸೇವೆಗೆ ನನ್ನನ್ನು ಹಚ್ಚಿಬಿಟ್ಟಿದ್ದೀರಲ್ಲ, ಏನು ಮಾಡ್ತಿದ್ದೀರಿ ನೀವು? ಸ್ವಾಮೀಜಿ ಅಂದರು, ಮೊದಲು ಬೇರೆಯವರಿಗೆ ಉಪಯೋಗಿ ಆಗು, ಆಮೇಲೆ ನೀನು ಯೋಗಿ ಆಗ್ತೀಯ, ಹೋಗು ಅಂದರು ಸ್ವಾಮೀಜಿ. ಎಷ್ಟು ಚೆನ್ನಾಗಿದೆ ಮಾತು. ಯಾರ ಉಪಯೋಗಕ್ಕೂ ಬರದ ಈ ಬದುಕನ್ನು ಇಟ್ಕೊಂಡು ಮಾಡೋದೇನೋ, ಆ ಉಪಯೋಗಕ್ಕೆ ಬರುವಂಥ ಬದುಕು ನಮ್ದಾಗಬೇಕು ಎನ್ನುವ ಪ್ರಯತ್ನವನ್ನು ಸ್ವಾಮೀಜಿ ಹೇಗೆ ಬಿತ್ತಿದ್ರು ಅಂತಂದರೆ, ಹೊಸ ಪೀಳಿಗೆಯ ಸಂತಾನ ನಿರ್ಮಾಣ ಮಾಡಿದರು. ಸ್ವಾಮೀಜಿ ಭಾರತದ ಬಗ್ಗೆ ಮಾತನಾಡುವಾಗ ಏನು ಹೇಳ್ತಾರೆ ಗೊತ್ತೇನು? ಜಗತ್ತಿನ ಒಂದೇ ಒಂದು ರಾಷ್ಟ್ರ ಭಾರತ. ಯಾವ ರಾಷ್ಟ್ರ? ತನ್ನ ಪೂರ್ವಜರು ಕಾಡಿನಲ್ಲಿದ್ದಂಥ ಋಷಿಗಳು ಅಂತ ಹೇಳಿಕೊಳ್ಳುವಂಥ ರಾಷ್ಟ್ರ ಭಾರತ ಅಂತ. ಜಗತ್ತಿನಲ್ಲಿ ಎಲ್ರಿಗೂ ಹೆಂಗಿದೆ ಗೊತ್ತಾ? ನಮ್ಮ ತಾತ ತುಂಬ ಶ್ರೀಮಂತರು ಸರ್, ನಮ್ಮ ಮುತ್ತಾತ ಊರಿನ ಜಮೀನ್ದಾರರಾಗಿದ್ದರು ಸರ್ ಅಂತ ಎಲ್ಲರೂ ಹೇಳ್ಕೊಳ್ಳುವಾಗ, ಭಾರತದ ಪರಂಪರೆ, ನೀವು ಯಾವುದಾದ್ರೂ ಒಬ್ಬನನ್ನು ಕೇಳಿ ನೋಡಿ, ಅವನನ್ನು ನೀನು ಪ್ರತಿನಿತ್ಯ ಪೂಜೆ ಮಾಡುವಾಗ ನಿನ್ನ ಪ್ರವರ ಹೆಂಗೆ ಹೇಳ್ಕೊಳ್ತೀಯ ಅಂತಂದರೆ, ಅವನು ಹೇಳ್ತಾನೆ, ವಿಶ್ವಾಮಿತ್ರ ಗೋತ್ರದವನು ನಾನು ಅಂತ ಹೇಳ್ಕೊಳ್ತಾನೆ. ಯಾರು ವಿಶ್ವಾಮಿತ್ರ? ರಾಜನಾಗಿದ್ದವನು, ಎಲ್ಲ ತ್ಯಾಗ ಮಾಡಿ ಆತ ಭೋಗ ಜೀವನವನ್ನು ಬಿಟ್ಟು ಕಾಡಿಗೆ ಹೋಗಿ ಕುಳಿತ ವಿಶ್ವಾಮಿತ್ರನನ್ನ ಪೂರ್ವಜ. ಯಾರು? ವಸಿಷ್ಠರು. ಎಲ್ಲ ರಾಜರುಗಳಿಗೂ ಕೂಡ ಗುರುಗಳಾಗಬಲ್ಲಂತ ಗುರುಗಳಾಗಿದ್ದವರು, ಸ್ವತಃ ರಾಮನಿಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಇದ್ದವರು, ದಶರಥನಿಗೆ ಮಾರ್ಗದರ್ಶನ ಮಾಡ್ತಿದ್ದವರು. ಆದರೆ ಸ್ವಯಂ ತಾವು ಒಂದು ಆಶ್ರಮದಲ್ಲಿ ಉಳಿತಾ ಇದ್ದಂಥ ವಸಿಷ್ಠ ನನ್ನ ಪೂರ್ವಜ ಅಂತ ಹೇಳ್ಕೊಳ್ತೀವಲ್ಲ. ಜಗತ್ತಿನಲ್ಲಿ ಯಾವುದಾದ್ರೂ ರಾಷ್ಟ್ರ ಇದೆಯೇನು? ಈ ದೇಶದಲ್ಲಿ ಬೇರೆ ಎಲ್ಲ ಬಿಡಿ, ಸ್ವತಃ ರಾಜನಿಗೂ ಹೋಗಿ ಕೇಳಿ, ಸ್ವಾಮೀಜಿನೇ ಹೇಳ್ತಾರೆ ಮಾತು, ನಿನ್ನ ಪೂರ್ವಜರು ಯಾರು ಅಂತ ಕೇಳಿದರೆ ಇನ್ನೊಬ್ಬ ರಾಜನ ಹೆಸರು ಹೇಳಲ್ಲ, ಬದಲಿಗೆ ಯಾವ ಋಷಿಯ ಪರಂಪರೆಯಿಂದ ಬಂದವರು ನಾನು ಅಂತ ಹೇಳಿಕೊಳ್ಳುವಂಥ ಜಗತ್ತಿನ ಏಕೈಕ ರಾಷ್ಟ್ರ ನಮ್ಮದ್ದು ಅಂತ ಸ್ವಾಮೀಜಿ ಕನ್ವಿನ್ಸ್ ಮಾಡ್ತಾರಲ್ಲ, ಇದು ಭಾರತೀಯ ಪರಂಪರೆ ಮಿತ್ರರೇ. ಯಾವತ್ತೂ ಈ ಪರಂಪರೆಯನ್ನು ಕಳ್ಕೊಳ್ಬೇಡಿ. ಈ ಪರಂಪರೆನೇನಾದರೂ ನಾವು ಕಳ್ಕೊಂಡ್ರೆ, ಈ ಪರಂಪರೆಯನ್ನು ಮರೆತೋದ್ವಿ ಅಂತಾದರೆ ನಮ್ಮ ಬದುಕು ನಶ್ವರವಾಗಿಬಿಡುತ್ತೆ. ಯಾವ ದೇಶದಲ್ಲಿ ನಾವಿದ್ದೀವೋ ಇದೊಂದು ಅಪರೂಪದ ರಾಷ್ಟ್ರ,
ಒಂದು ಅದ್ಭುತವಾದ ರಾಷ್ಟ್ರ, ಜಗತ್ತಿನ ಅತ್ಯಂತ ಸಿರಿವಂತ ರಾಷ್ಟ್ರ. ಲೌಕಿಕ ದೃಷ್ಟಿಯಿಂದ ನೋಡೋದಾದರೆ ಜಗತ್ತಿನ ಅತ್ಯಂತ ಸಿರಿವಂತ ರಾಷ್ಟ್ರ. ನೀವು ಇನ್ನೂ ಲೌಕಿಕವಾಗಿ ನೋಡೋದಾದರೆ ಇಲ್ಲಿ ಸೈನ್ಸ್ ವಿದ್ಯಾರ್ಥಿಗಳಿದ್ದೀರಿ, ಕಾಮರ್ಸ್ ಇದ್ದೀರಿ, ಎಲ್ಲ ವಿದ್ಯಾರ್ಥಿಗಳು ಇದ್ದೀರಿ. ಜಗತ್ತಿಗೆ ವಿಜ್ಞಾನದ ಪರಿಕಲ್ಪನೆಯನ್ನು ಸಮಗ್ರವಾಗಿ ಕಟ್ಟಿಕೊಟ್ಟಂಥ ರಾಷ್ಟ್ರ ಅಂತ ಯಾವುದಾದ್ರು ಇದ್ದರೆ ಅದು ನಾವೇ. ನಾನು ಅನೇಕ ಬಾರಿ ತಮಾಷೆ ಮಾಡ್ತಿರ್ತೀನಿ, ನಾವಿಲ್ಲದೆ ಹೋಗಿದ್ದಿದ್ರೆ ಅಮೇರಿಕ ಇವತ್ತು ಕೊಚ್ಕೊಳ್ಳುತ್ತಲ್ಲ, ನಾನು ಚಂದ್ರನಿಗೆ ಹೋದೆ, ನಾನು ಮಂಗಳನಿಗೆ ಹೋದೆ ಅಂತ. ನಾವಿಲ್ಲದೆ ಹೋಗಿದ್ದಿದ್ರೆ, ಸೊನ್ನೆಯ ಕೊಡುಗೆ ಕೊಡದೆ ಹೋಗಿದ್ದಿದ್ರೆ ಜಗತ್ತಿನ ಜನಕ್ಕೆ ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಅಂತ ಲೆಕ್ಕ ಹಾಕಲಿಕ್ಕೆ ಬರ್ತಿರ್ಲಿಲ್ಲ. ಅದರ ಮೂಲ ಸತ್ವವನ್ನು ಕೊಟ್ಟ ರಾಷ್ಟ್ರ ನಮ್ಮದ್ದು. ನಾವೇನು ಆರ್ಡಿನರಿ ಅನ್ಕೊಂಡಿದ್ದೀವಿ ಏನು? ನಾವಿಲ್ಲದೆ ಹೋಗಿದ್ರೆ ಜಗತ್ತಿನ ಜನಕ್ಕೆ ಬದುಕುವ ರೀತಿ ನೀತಿಗಳು ಗೊತ್ತಾಗ್ತಿರ್ಲಿಲ್ಲ. ಜಗತ್ತಿಗೆ ಧರ್ಮ ಮಾರ್ಗ ಅಂದ್ರೆ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ಲಂಡನ್ನ ಹೌಸ್ ಆಫ್ ಕಾಮನ್ಸ್ ಅಲ್ಲಿ 1838 ಡಿಸ್ಕಷನ್ ನಡೆಯುತ್ತೆ. ಒಬ್ಬ MP, ಮೆಂಬರ್ ಆಫ್ ಪಾರ್ಲಿಮೆಂಟ್, ಎದ್ದು ನಿಂತ್ಕೊಂಡು ಹೇಳ್ತಾನೆ. ಒಬ್ಬ MP ಭಾರತವನ್ನು ಬೈತಾನೆ ಚೆನ್ನಾಗಿ. ಅವನು ಹೇಳ್ತಾನೆ, ಭಾರತೀಯರು ಅನಾಗರಿಕರು, ಭಾರತೀಯರು ಅಯೋಗ್ಯರು ಅಂತೆಲ್ಲ ಹೇಳುವಾಗ ಅವನು ಹೇಳ್ತಾನೆ, ಅಯೋಗ್ಯ ನೀನು, ಅನಾಗರಿಕ ನೀನು. ನೀನು ಭಾರತದ ಸಾಹಿತ್ಯವನ್ನು ಓದಲೇ ಇಲ್ಲ. ಭಾರತದ ಸಾಹಿತ್ಯ ಎಂಥದ್ದು ಅಂತಂದ್ರೆ, ನನಗೆ ರೋಮಾಂಚನ ಆಗುತ್ತೆ ಹೇಳಬೇಕಾದ್ರೆ, ಪ್ರತಿ 4 ಸಾಲಿಗೆ ಈ ಕೋಟ್ಸ್, ಪ್ರತಿ 4 ಸಾಲಿಗೆ 5ನೇ ಸಾಲು ನೈತಿಕ ಬದುಕು ಅಂದರೆ ಏನು ಅಂತ ಬರೆದಿದ್ದೇ ಇರ್ತಾರೆ. ಅಂತ ಅಪ್ರತಿಮವಾದ ಬದುಕು ನಡೆಸೋ ಜನರನ್ನ ಅನಾಗರಿಕ ಅಂತ ನೀನು ಹೇಳ್ತೀಯ ಅಂದ್ರೆ ನಿಂಗೆ ಭಾರತ ಗೊತ್ತೇ ಇಲ್ಲ ಅಂತ ಲಂಡನ್ನಿನ ಹೌಸ್ ಆಫ್ ಕಾಮನ್ಸ್ ಅಲ್ಲಿ 1838 ಡಿಸ್ಕಷನ್ ಆಗುತ್ತೆ. ದಿಸ್ ಇಸ್ ಮೈ ಇಂಡಿಯಾ. ಆದರೆ ಬ್ರಿಟಿಷರ ಆಳ್ವಿಕೆಗೆ ತುತ್ತಾಗಿ ದಾಸ್ಯದ ಬದುಕನ್ನು ನಮ್ದಾಗಿಸ್ಕೊಂಡ್ವಲ್ಲ, ಆ ದಾಸ್ಯದ ಬದುಕಿನ ಕಾರಣದಿಂದಾಗಿ ನಾವೆಲ್ಲರೂ ನಮ್ಮ ವೈಭವವನ್ನು ಮರೆತು ಕೂತ್ಬಿಟ್ಟಿದ್ದೀವಿ. ನಾನು ತಮಾಷೆ ಮಾಡ್ತಿರ್ತೀನಿ, ಹೆಂಗಿದೆ ನಮ್ಮ ಬದುಕು ಅಂತಂದರೆ, ಚಿನ್ನದ ನಾಣ್ಯಗಳೇ ತುಂಬಿರುವಂಥ ಚೀಲ, ಅದ್ರ ಮೇಲೆ ಭಿಕ್ಷುಕನಾಗಿ ಬಟ್ಟೆ ಎಲ್ಲ ಹರ್ಕೊಂಡು ತಟ್ಟೆ ಹಿಡ್ಕೊಂಡು ನಾನು ಕೂತಿದ್ದೀನಿ ಅಂತ. ನನ್ನ ಭಾರತ ಚಿನ್ನದ ನಾಣ್ಯಗಳೇ ತುಂಬಿರುವಂಥ ಚೀಲ, ಅದರ ಮೇಲೆ ನಾನು ಮಾತ್ರ ಭಿಕ್ಷುಕನಾಗಿ ಕೈಯಲ್ಲಿ ಪಾತ್ರೆ ಹಿಡ್ಕೊಂಡು ತಟ್ಟೆ ಹಿಡ್ಕೊಂಡು ಹರಿದೋಗಿರೋ ಬಟ್ಟೆ ಹಾಕ್ಕೊಂಡು ಕೂತಿದ್ದೀನಿ. ನನಗೆ ಯಾರು ಭಿಕ್ಷೆ ಹಾಕ್ತಾನಲ್ಲ ಅವನು ತಾನು ಸ್ವಂತದ್ದು ಹಾಕಲ್ಲ. ನನ್ನ ಚೀಲವನ್ನು ಹರಿದು ಅಲ್ಲಿಂದನೇ 4 ಚಿನ್ನದ ನಾಣ್ಯ ತೆಕ್ಕೊಂಡು ಅದರಲ್ಲಿ 1 ಕಾಯಿನ್ ನನಗೆ ಹಾಕಿ 3 ಕಾಯಿನ್ ತೊಗೊಂಡು ಹೋಗ್ತಾನೆ. ನನಗೆ ಗೊತ್ತೇ ಇಲ್ಲ ಈಗ ನಂದೇ ಆಗ್ತಿರೋದು ಅಂತ. ನಾನು ಆ ಪರಿಯ ಸಿರಿವಂತಿಕೆಯ ಸುಪ್ಪತ್ತಿಗೆಯಲ್ಲಿದ್ದೀನಿ, ನಾನು ಯಾವುದ್ರ ಮೇಲೆ ಕೂತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಅಂತ. ನಾವೆಲ್ಲರ ದೌರ್ಭಾಗ್ಯ ಅದೇ. ಕೇಳಿ ನೋಡಿ, ಇವತ್ತು ಈ ದೇಶದ ಹೆಣ್ಣು ಮಕ್ಕಳನ್ನ, ಗಂಡು ಮಕ್ಕಳನ್ನ, ನಿನ್ನ ಜೀವನದ ಗುರಿ ಏನು ಸರ್? ಒಂದೆಲ್ಲಾದರೂ ಒಂದು ಕೆಲಸ ಸಿಕ್ಕಿದರೆ ಸಾಕು ಸರ್. ನಿನ್ನ ಜೀವನದ ಗುರಿ ಏನು? ಒಂದೊಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು ಸರ್. ಕೆಲಸ ಯಾಕೆ ಮಾಡಬೇಕು? ದುಡ್ಡು ಅರ್ನ್ ಮಾಡಬೇಕು. ದುಡ್ಡು ಯಾಕೆ ಅರ್ನ್ ಮಾಡಬೇಕು? ಮತ್ತದೇ ಇನ್ನೊಂದು ಸೈಕಲ್. ನಮ್ಮ ಅಪ್ಪ ಅಮ್ಮ ಹೆಂಗೆ ಅರ್ನ್ ಮಾಡಿ ನಮ್ಮನ್ನು ಕಾಲೇಜಿಗೆಲ್ಲ ಕಳಿಸಿದ್ರು, ಹಾಗೆ ನಾನು ಅರ್ನ್ ಮಾಡಿ ಒಂದು ಮದುವೆ ಮಾಡಿಕೊಂಡು ನನ್ನ ಮಗಳನ್ನ ಕಾಲೇಜಿಗೆ ಕಳಿಸ್ಬೇಕು, ಇಷ್ಟೇ ಅಂತ. ನನ್ನ ಮದುವೆ ವಿರೋಧಿ ಅಲ್ಲ, ಡೆಫಿನೆಟ್ಲಿ ಅಲ್ಲ. ಆದರೆ ಹೇಳೋದು ನಮ್ಮೆಲ್ಲರ ಗುರಿ ಇಲ್ಲಿಯೇ ಫಿಕ್ಸ್ಡ್ ಅಲ್ಲ. ಆದರೆ ಭಾರತ ಏನು ಹೇಳ್ತಾ ಗೊತ್ತೇನು? ಹುಟ್ಟು, ಬದುಕು, ಸಾವು, ಇಲ್ಲಿಗೆ ಬದುಕು ಮುಗಿಯಲ್ಲ, ಮರು ಹುಟ್ಟು ಅಂತ ಒಂದಿದೆ. ಈ ಸೈಕಲ್ಗೆ ನೀವು ಬರಬೇಕು, ನಾನು ಬರಬೇಕು. ನೀವು ಈಗ ವಾಸವಿ ಕಾಲೇಜಲ್ಲೋ ಜೈನ್ ಕಾಲೇಜಲ್ಲೋ ಎಲ್ಲೋ ಓದ್ಕೊಂಡು ಇಲ್ಲಿ ಬಂದು ಕೂತಿದ್ದೀರಿ ಅಂತಂದರೆ ಇದೇ ಮೊದಲನೇ ಜನ್ಮ ಅಂತ ತಿಳ್ಕೊಳ್ಬೇಡಿ. ಇದ್ರ ಹಿಂದೇನೋ ಅದೆಷ್ಟು ಬಾರಿ ಹುಟ್ಟಿ ಸತ್ತು ಹುಟ್ಟಿ ಸತ್ತು ಹುಟ್ಟಿ ಸತ್ತು ಇಲ್ಲಿ ಬಂದಿದ್ದೀರೋ ಗೊತ್ತಿಲ್ಲ. ನಂಗೆ ಭಾಳ ಜನರಿಗೆ ಕೇಳ್ತಿರ್ತೀನಿ, ನಮ್ದೆಲ್ಲರದ್ದು ಪ್ರಾಬ್ಲಮ್ ಏನು ಅಂತಂದರೆ, ಈ ಜನ್ಮದಲ್ಲೂ ಮತ್ತೆ ಬದುಕಿ ಸಾಯ್ತೀವಲ್ಲ, ನಮ್ಮ ಕರ್ಮಕ್ಕೆ ಮತ್ತೆ ಮುಂದಿನ ಜನ್ಮ ಹುಟ್ಟಬೇಕಲ್ರಿ. ಹುಟ್ಟಿದ ಮೇಲೆ ಡೈರೆಕ್ಟಾಗಿ 18 ವರ್ಷನೋ 20 ವರ್ಷನೋ ಆದರೆ ಎಂಜಾಯ್ ಮಾಡ್ಬೋದು. ಮತ್ತದೇ LKG, ಮತ್ತದೇ UKG, ಫಸ್ಟ್ ಸ್ಟ್ಯಾಂಡರ್ಡು, ಟೈಟಾಗಿರೋ ಶೂ ಹಾಕೋ, ಟೈಟಾಗಿರೋ ಟೈ ಹಾಕೋ, ಮೈ ಗಾಡ್, ವಾಪಸ್ ಎಲ್ಲ ಮತ್ತದೇ ಕಾಲೇಜು, ಮತ್ತದೇ ಗಲಾಟೆಗಳು. ನಾವು ಇದು ಚಕ್ರದಿಂದ ವಾಪಸ್ ಬರೋದೇ ಇಲ್ವಾ? ಯಾವಾಗಲೂ ನಾವು ಇಲ್ಲೇ ಕೂತಿರೋದ? ಈ ಚಕ್ರದಿಂದ ವಾಪಸ್ ಬರಬೇಕಲ್ಲ. ಬರಬೇಕಾದ್ರೆ ಏನಾದರೂ ಮಾಡಬೇಕಲ್ಲ. ಏನು ಮಾಡಬೇಕು? ಮತ್ತು ಸ್ವಾಮೀಜಿ ಹೇಳಿದರು, ಇರೋದು ಒಂದೇ ಒಂದು ಮಾರ್ಗ, ಈ ದೇಶವನ್ನು ಮೇಲೆತ್ತಲಿಕ್ಕೆ, ನಮ್ಮನ್ನು ನಾವು ಮೇಲೆತ್ಕೊಳ್ಳಿಕ್ಕೆ ಇರೋದು ಒಂದೇ ಒಂದು ಮಾರ್ಗ, ತ್ಯಾಗ ಮತ್ತು ಸೇವೆಯ ಮಾರ್ಗ ಮಾತ್ರ, ಇನ್ಯಾವುದೂ ಇಲ್ಲ ಅಂತ. ಸೇವಾ ಮಾರ್ಗಕ್ಕೆ ಏನಾದರೂ ನೀವು ಬರಲಿಕ್ಕಾದರೆ, ಇತರರ ನೋವಿಗೆ ಮರುಗಿ ನಿಮ್ಮ ಹೃದಯ ಕರಗುತ್ತೆ ಅನ್ನೋದಾದರೆ ಒಂದು ಅದ್ಭುತವಾದ ಬದುಕನ್ನು ಬದುಕ್ತೀರಿ. ಮಿತ್ರ, ನಮ್ಮೆಲ್ಲರ ಬದುಕು ಹೆಂಗಾಗೋಗಿದೆ ಅಂತಂದರೆ, ನಮ್ಮ ಕಷ್ಟಕ್ಕೆ ಮರುಗಕ್ಕೆ ಜೀವನ ಕಳೆದೋಗ್ಬಿಡುತ್ತೆ. ನಾನು ಹೇಳಿದ್ನಲ್ಲ, ಸ್ವಾಮಿ ವಿವೇಕಾನಂದರದ್ದು 4 ಲೆವೆಲ್ ಇತ್ತು. ಅದರಲ್ಲಿ ಭಗವಂತನ ಹುಡುಕಾಟ, ಪ್ರೇಮದ ಹರಿವು, ಜ್ಞಾನ ಪ್ರವಾಹ ಮತ್ತು ಅಖಂಡ ಅನುಕಂಪ ಇದ್ದರೆ, ನಮ್ದು ಹೆಂಗೆ ಅಂದರೆ ಲೌಕಿಕ ಪ್ರೇಮ, ಜವಾಬ್ದಾರಿಯ ಹೊರೆ, ಆಮೇಲೆ ದಾಸ್ಯದ ಬದುಕು. ದಾಸ್ಯ ಹಾಗೆ ಅಂತಂದರೆ, ಹೆಂಡತಿಯಾಗಿದ್ದರೆ ಗಂಡನ ದಾಸ್ಯ, ಮಕ್ಕಳ ದಾಸ್ಯ, ಅತ್ತೆ ಮಾವನ ದಾಸ್ಯ, ಅಪ್ಪ ಅಮ್ಮನ ದಾಸ್ಯ, ಆಫೀಸಿಗೆ ಹೋದರೆ ಆಫೀಸ್ನ ಮ್ಯಾನೇಜರ್ನ ದಾಸ್ಯ, ಎಲ್ರಿಗೂ ದಾಸ್ಯ ಮಾಡಿ 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 ಬದುಕೋ ಕೊನೆ ಹೊತ್ತಿಗೆ ಯಾಕೆ ನಮ್ಮ ಕೈಗೊಂದು ಕೋಲ್ ಬಂದಿರುತ್ತೆ ಅಂದರೆ, ಸೊಂಟ ಬಗ್ಸಿ 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 ಇನ್ನೂ ಆಗಲ್ಲ ಅಂತ. ಅಷ್ಟು ದಾಸ್ಯದ ಬದುಕು. ಕೊನೆ ಹಂತಕ್ಕೆ ಹೆಂಗೆ ಬಂದುಬಿಡ್ತೀವಿ ಗೊತ್ತಾ ನಾವು?
ಹೆಂಗೆ ಬಂದುಬಿಡ್ತೀವಿ ಗೊತ್ತಾ? ಆಫ್ಟರ್ 60, 65, 70 ಸಾಕಪ್ಪ ಈ ಜೀವನ, ಇನ್ನು ಯಾಕಪ್ಪ ಬೇಕು ಅಂತ ಕೇಳ್ಕೊಳ್ಳೋ ಹಂತಕ್ಕೆ ಬಂದುಬಿಟ್ಟಿರ್ತೀವಿ. ಇದೇ ಬದುಕ ವಾಪಸ್ಸು ಅಂತ. ಬಟ್ ದುರ್ದೈವ, ಯಾವಾಗ ಚೆನ್ನಾಗಿ ಬದುಕ್ಬೋದಾಗಿತ್ತೋ ಆಗ ಚೆನ್ನಾಗಿ ಬದುಕದೆ ಹೋಗಿದ್ದರಿಂದ ಸಾಕಪ್ಪ ಜೀವನ ಎಂದ ನಂತರ ನಾವು ಮತ್ತೆ ಹೋಗ್ತೀವಲ್ಲ, ಇನ್ನೊಂದು ಹುಟ್ಟು ಬರ್ತೀವಲ್ಲ, ಮತ್ತದೇ LKG, ಮತ್ತದೇ UKG, ಮತ್ತದೇ ಬದುಕು, ಮತ್ತದೇ ದೃಷ್ಟಿಕೋನ. ಅದಕ್ಕೆ ಸ್ವಾಮೀಜಿ ಹೇಳಿದರು, ಈ ಚಕ್ರದಿಂದ ಆಚೆ ಬರಬೇಕು ಅಂತಂದರೆ ತ್ಯಾಗ ಮತ್ತು ಸೇವೆಯ ಬದುಕನ್ನು ನಮ್ದಾಗಿಸ್ಕೋಬೇಕು ಅಂತ. ಆ್ಯಂಡ್ ಬಿಲೀವ್ ಮೀ, ಈ ತ್ಯಾಗ ಮತ್ತು ಸೇವೆಯ ಬದುಕು ಹೆಂಗಿರುತ್ತೆ ಅಂತಂದರೆ, ಒಂದು ಸಲ ಏನಾದರೂ ನೀವು ಸೇವೆಯ ಆನಂದವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಬಿಟ್ರೆ ನೀವು ಜೀವಮಾನದಲ್ಲಿ ಅದರಿಂದ ಆಚೆಗೆ ಬರಲಿಕ್ಕಾಗಲ್ಲ. ನಮ್ಮದೊಂದು ಪುಟ್ಟ ಟೀಮ್ ಇದೆ, ಹೆಣ್ಮಕ್ಳ ಟೀಮ್ ನಮ್ಮದು ಅಂತಂದರೆ ಅವ್ರು ನಡೆಸ್ತಾರೆ. ನಿವೇದಿತೆ ಹೆಸರಲ್ಲಿ ನಡೆಸೋವಂಥ ಟೀಮ್, ಸೋದರಿ ನಿವೇದಿತಾ ಪ್ರತಿಷ್ಠಾನ ಅಂತ. ನಂಗೆ ಆ ಹೆಣ್ಮಕ್ಳನ್ನ ಕಂಡಾಗಲೆಲ್ಲ ಭಾಳ ಖುಷಿ. ಯಾಕೆ ಅಂತಂದರೆ, ಅನೇಕರು ಕಾಲೇಜ್ ಹೆಣ್ಮಕ್ಳಿದ್ದಾರೆ, ಅನೇಕರು ಮದುವೆ ಆದವರಿದ್ದಾರೆ, ಅವರೆಲ್ಲರೂ ಜೀವನದಲ್ಲಿ ಏನಾದರೂ ಸೇವೆ ಮಾಡಬೇಕು ಅಂತ. ನನಗೂ ಗೊತ್ತಿಲ್ಲ, ಸ್ವಾಮೀಜಿ ಹೇಳ್ಬಿಟ್ಟಿದಾರಲ್ಲ ಹಾಕಬೇಡಿ, ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿದೆ, ಅವ್ರು ಮಾಡ್ಕೊಳ್ತಾರೆ, ಬಾಯಿ ಮುಚ್ಕೊಂಡು ಸೈಡಲ್ಲಿರಿ ಅಂತ ಸ್ವಾಮೀಜಿ. ಅದಕ್ಕೆ ಏನು ಮಾಡಬೇಕು ನಿಮ್ಮ ಇಷ್ಟ ಅಂತ ಹೇಳಿದ್ದಕ್ಕೆ ಅವರಂದರು, ನಮಗೆಲ್ಲ ಭಗವಂತ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾನೆ, ಭಗವಂತ ತುಂಬ ಚೆನ್ನಾಗಿ ನಮ್ಮನ್ನು ಕಾಪಾಡ್ತಾ ಇದ್ದಾನೆ, ಒಳ್ಳೆ ಸ್ಕೂಲಿಗೆ ಕಳಿಸಿದ್ದಾನೆ, ಒಳ್ಳೆ ಕಾಲೇಜ್. ಮೇಡಮ್ ಆಮೇಲೆ ತಗೊಳ್ಳಿ ಮೇಡಮ್, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ದೆಮ್. ಭಗವಂತ ನಮ್ಮನ್ನೆಲ್ಲ ಒಳ್ಳೆ ಕಾಲೇಜಿಗೆ ಕಳಿಸಿದ್ದಾನೆ, ಹೌದು ಅಲ್ವೋ? ನಿಮಗೆಲ್ಲ ಒಳ್ಳೆ ತಂದೆ ತಾಯಿಯರನ್ನ ಕೊಟ್ಟಿದ್ದಾನೆ, ಒಳ್ಳೆ ಕಾಲೇಜಿಗೆ ಕಳಿಸಿದ್ದಾನೆ, ಎವ್ರಿಥಿಂಗ್ ಇಸ್ ಫೈನ್. ಆದರೆ ಇದೇ ಬೆಂಗಳೂರಿನ ಕೆಲವು ಸ್ಲಮ್ ಏರಿಯಾಗಳಿವೆ, ಅವ್ರುಗಳಿಗೆ ಭಗವಂತ ಒಳ್ಳೆ ಎಜುಕೇಷನ್ ಕೊಟ್ಟೇ ಇಲ್ಲ, ಅವ್ರಿಗೆ ಭಗವಂತ ಒಳ್ಳೆ ತಂದೆ ತಾಯಿಯ ಭಾಗ್ಯವನ್ನು ಕೊಡಲೇ ಇಲ್ಲ, ಅವ್ರಿಗೆ ಭಗವಂತ ಒಳ್ಳೆ ಬಟ್ಟೆ ಕೊಡಲಿಲ್ಲ. ನಾವು ಒಂದು ಬಟ್ಟೆ ಕೆಲವರು ಹಾಕ್ತೀವಿ, 5-6 ಸಲ ಹಾಕಿದ ಮೇಲೆ ಹಳೇದಾಯಿತು, ಅಪ್ಪ ಇನ್ನೊಂದು ಕೊಡಿಸು ಅಂತ ಕೇಳೋ ಮಟ್ಟದಲ್ಲಿ ಇದ್ದೀವಿ. ಆದರೆ ಆ ಮಕ್ಕಳಿಗೆ ಬಟ್ಟೆ ಇಲ್ಲ, ಹರಿದಿರೋಂಥ ಚಡ್ಡಿ ಹಾಕ್ಕೊಂಡು ಬರ್ತಾರೆ, ಹರಿದಿರೋಂಥ ಶರ್ಟ್ ಹಾಕ್ಕೊಂಡು ಬರ್ತಾರೆ. ಈ ಹೆಣ್ಮಕ್ಳು ಏನು ಮಾಡಿದರು, ಸ್ವಚ್ಛ ಭಾರತ ಅಂತ ಮೋದಿ ಮಾಡಲಿ, ನಾವು ಸ್ವಚ್ಛ ಮನಸ್ಸು ಅಂತ ಈ ಮಕ್ಕಳ ಜೊತೆ ಪ್ರತಿ ವೀಕೆಂಡ್ ಕಾಲ ಕಳಿತೀವಿ ಅಂತ ಎವ್ರಿ ವೀಕೆಂಡ್ ಹೋಗ್ತಾರೆ. ವೀಕೆಂಡ್ ಅಂದರೆ ಶನಿವಾರ ಭಾನುವಾರ ಎರಡೂ ಅಲ್ಲ, ಹೋಗ್ಲಿಕ್ಕೆ ಆಗಲ್ಲ ಅವ್ರಿಗೆ. 5 ಶನಿವಾರ ಅವ್ರ ಭಾನುವಾರ ಅಲ್ಲಿಗೆ ಹೋಗ್ತಾರೆ, 2-3 ಹೋಗ್ತಾರೆ. ನಾನು ಇವೆಲ್ಲ ಮುಗಿದ್ಮೇಲೆ ಒಂದು ಸಲ ಅವ್ರನ್ನ ಕೇಳಿದೆ, ಹೆಂಗಿತ್ತು ಎಕ್ಸ್ಪೀರಿಯನ್ಸು ಅಂತ. ಅವ್ರು ಹೇಳಿದರು, ಅಣ್ಣ ಮೊದಲು ನಾವು ಅಲ್ಲಿಗೆ ಹೋಗಿ ಬನ್ನಿ ಅಂತ ಕರೆದ್ರೆ ಒಬ್ಬ ಮರದ ಮೇಲೆ ಕೂತಿರ್ತಿದ್ದ, ಒಬ್ಬ ಅಲ್ಲೆಲ್ಲೋ ಕಲ್ ಮೇಲೆ ಕೂತಿರ್ತಿದ್ದ, ಇನ್ನೊಬ್ಬ ಎಲ್ಲೋ ಮನೇಲಿ ಕೂತಿರ್ತಿದ್ದ, ನಾವು ಇಲ್ಲೇ ನಿಂತ್ಕೊಂಡು ಅವ್ರಿಗೆ ಹಾಡು ಹೇಳ್ಕೊಡ್ತಿದ್ವಿ, ಅಲ್ಲಲ್ಲಿ ಕೂತವ್ರು ಅಲ್ಲಲ್ಲಿ ಹೇಳಬೇಕಿತ್ತು ಅಂತ. ಅವ್ರು ಕರೆದ್ರೆ ಬರ್ತಿರಲಿಲ್ಲ ಅಂತ. ಆದರೆ ಈಗ ಹೆಂಗಾಗಿದೆ ಅಂತಂದರೆ, ನಾವು ಹೋಗೋಕ್ಕಿಂತ ಮುಂಚೆ ಅವರೇ ಅವರಿಗೆ ಕೊಟ್ಟಿರುವಂಥ ಫ್ಲೆಕ್ಸನ್ನು ಕೆಳಗೆ ಹಾಸ್ಬಿಟ್ಟು ಎಲ್ಲ ಲೈನಲ್ಲಿ ಬಂದು ಕೂತಿರ್ತಾರೆ. ನಮ್ಗೆ ಅಷ್ಟು ಹೆಮ್ಮೆ ಇದೆ, ನಾವು ಹೋಗಿದ ತಕ್ಷಣ ಬಂದು ಕೂತ್ಕೊಳ್ಳೋ ಮಟ್ಟಿಗೆ ಇವತ್ತು ಬಂದಿದ್ದಾರೆ ಅವರು ಅಂತ. ಇಷ್ಟು ಮನಸ್ಸನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಆಗಿದೆ ಅಂತ. ಏನು ಅದ್ಭುತವಾದ ಬದಲಾವಣೆ! ನಿಮ್ಗೇನು ಸಿಕ್ತು ಇದರಿಂದ ಅಂತ ಕೇಳಿದೆ. ಹೇಳಿದ್ರು ಏನೂ ಸಿಗಲಿಲ್ಲ ಅಂತ. ಆ ಸ್ಲಮ್ ಏರಿಯಾದವ್ರು ಇವ್ರಿಗೆ ಏನು ಕೊಡ್ತಾರೆ? ಇಸ್ ಇಟ್ ನಾಟ್? ಏನು ಕೊಡಲಿಕ್ಕಾಗತ್ತೆ? ಅವ್ರೇನು ಇವ್ರಿಗೆ ಊಟ ಮಾಡ್ಲಿಕ್ಕಾಗತ್ತಾ? ಇವ್ರಿಗೆ ಚಾಕ್ಲೇಟ್ ಕೊಡಲಿಕ್ಕಾಗತ್ತಾ? ಇವ್ರಿಗೆ ಸೀರೆ ಕೊಡಲಿಕ್ಕಾಗತ್ತಾ? ಏನೂ ಇಲ್ಲ. ಬಟ್ ಆ ಹೆಣ್ಮಕ್ಳನ್ನ ಹೇಳಿದರು, ಜೀವಮಾನದಲ್ಲಿ ಯಾವತ್ತೂ ಇಲ್ಲದ ಆನಂದವನ್ನು ಪಡ್ಕೊಂಡ್ಬಿಟ್ಟಿದ್ದೀವಿ ನಾವು ಅಂತ. ನಾನು ಹೇಳಿದೆ, ಆನಂದ ಹೆಂಗಿರುತ್ತೆ ನಂಗೆ ಗೊತ್ತಿಲ್ಲ ಅನ್ನೋದಕ್ಕೆ ಅವ್ರು ಹೇಳಿದರು, ಮೊನ್ನೆ ಚೌತಿಗೆ ಈ ಸ್ಲಮ್ ಏರಿಯಾದ ಮಕ್ಕಳು ಗಣೇಶ ಮಾಡಿದ್ದಾರೆ. ಗಣೇಶ ಮಾಡಿ ಮನೆಗೊಂದು ಗಣೇಶ ಇಟ್ಟಿದ್ದಾರೆ, ಯಾವತ್ತೂ ಮಾಡಿರಲ್ಲ, ಫಸ್ಟ್ ಟೈಮ್ ಮಾಡಿರೋದು. ಬಿಕಾಸ್ ಮನಸ್ಸು ಸ್ವಚ್ಛವಾಗಿದೆ ಈಗ. ಹಂಗಾಗಿದ್ದ ತಕ್ಷಣ ಗಣೇಶ ಮಾಡಿ ಮನೆಗಳಲ್ಲಿಟ್ಟು ಈ ಅಕ್ಕಂದರನ್ನ ಕರೆದಿದ್ದಾರೆ, ಅಕ್ಕ ನೀವು ಬರಬೇಕು ನಮ್ಮ ಮನೆಗೆ ಅಂತ. ಪ್ರತಿ ಮನೆಗೂ ಹೋದರೆ ಆ ಮಕ್ಕಳು ಗಣೇಶನ ಮುಂದೆ ಸಂಭ್ರಮ ಮಾಡಿ ಅಕ್ಕಂದರಿಗೆಲ್ಲ ಇವರು ಆರತಿ ಮಾಡಿ ಅವ್ರ ಕೈಯಲ್ಲಿ ಕೊಟ್ಟು, ಒಂದಷ್ಟು ಮಕ್ಕಳು ಹೇಳಿದ್ರಂತೆ, ಅಕ್ಕ ನಿಮಗೆ ಕೊಡೋಕ್ಕೆ ಏನೂ ಪ್ರಸಾದ ಇಲ್ಲ ನಮ್ಮ ಹತ್ರ ಅಂತ. ಯಾಕಂದ್ರೆ ಹೇಳಿದ್ರು, ನಾವೇ ತೊಗೊಂಬಂದಿದ್ದೀವಿ, ನೈವೇದ್ಯ ಮಾಡಿ ಎಲ್ರಿಗೂ ಕೊಡು ಅಂತ ಆ ಪ್ರಸಾದವನ್ನು ಕೊಡಿಸಿದಾಗ ಆ ಹೆಣ್ಮಕ್ಳು ಬಂದು ಹೇಳ್ತಾರೆ, ಯಾವ ಮಕ್ಕಳು ಈ ದೇಶದಲ್ಲಿ ಕೆಲಸಕ್ಕೆ ಬಾರದವ್ರು ಆಗ್ತಾರೋ, ರೋಗ್ಸ್ ಆಗ್ತಾರೋ, ರೌಡಿ ಎಲಿಮೆಂಟ್ಸ್ ಆಗ್ತಾರೋ ಅಂತ ಸಮಾಜ ಮಾತಾಡ್ತಾ ಇರುತ್ತೋ, ನಾವು ಅವರುಗಳ ನಡುವೆ ಕೆಲಸ ಮಾಡಿ ಅವರನ್ನು ಸಮಾಜಕ್ಕೆ ಉಪಯೋಗ ಆಗುವಂತೆ ಮಾಡಬಲ್ಲಂಥ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದೀವಿ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಸ್ವಾಮೀಜಿ ಎಂಥ ಕೆಲಸ ಮಾಡಿಬಿಟ್ರು ನಮ್ಮಿಂದ ಅಂತ. ಮಿತ್ರರೇ, ಇದು ಸಾಧ್ಯ ಇದೆ, ಈ ಕೆಲಸವನ್ನು ಮಾಡಿಸೋದು ಸಾಧ್ಯ ಇದೆ. ನೀವೆಲ್ಲರೂ ಸ್ವಲ್ಪ ಪ್ರಯಾಸ ಪಡಬೇಕು ಅಷ್ಟೇ. ಒಂದು ಸ್ವಲ್ಪ ನಿಮ್ಮ ಕಾಲೇಜಿನ ಕ್ಲಚಸ್ ಇದೆಯಲ್ಲ, ಕಾಲೇಜ್ ಬಿಡಬೇಕು ಅಂತ ನಾನು ಹೇಳಲ್ಲ, ಅದಾದ ನಂತರ ಸ್ವಲ್ಪ ಸಮಯವನ್ನು ಸಮಾಜದ ಹೊರಗಡೆ ಕೊಡಿ. ಸ್ವಾಮೀಜಿ ಹೇಳ್ತಾರೆ, ಯಾರೊಬ್ಬ ಬಂದು ಹೇಳ್ತಾನೆ ಸ್ವಾಮೀಜಿಗೆ, ಸ್ವಾಮೀಜಿ ನಾನು ಎಷ್ಟು ಧ್ಯಾನ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಧ್ಯಾನ ಆಗ್ತಾನೆ ಇಲ್ಲ, ಏನು ಮಾಡಬೇಕು ಅಂತ. ಸ್ವಾಮೀಜಿ ಹೇಳ್ತಾರೆ, ಹೆಂಗೆ ಮಾಡ್ತೀಯ ಧ್ಯಾನ? ಅವನು ಹೇಳ್ತಾನೆ, ರೂಮೊಳಗೆ ಹೋಗ್ತೀನಿ, ಕಿಟಕಿ ಮುಚ್ತೀನಿ, ಮೈನ್ ಡೋರ್ ಕ್ಲೋಸ್ ಮಾಡ್ತೀನಿ, ಕಣ್ಣು ಮುಚ್ಕೊಂಡು ಕೂತೀನಿ, ಏಕಾಗ್ರತೆನೇ ಬರಲ್ವಲ್ಲ. ಸ್ವಾಮೀಜಿ ಹೇಳ್ತಾರೆ, ಧ್ಯಾನದ ಸ್ಟೈಲೇ ತಪ್ಪು ನಿಂತು. ಏನು ಮಾಡು ಗೊತ್ತಾ? ಮೊದಲು ಕಿಟಕಿ ಓಪನ್ ಮಾಡು. ಕಿಟಕಿ ಓಪನ್ ಮಾಡಿದ ತಕ್ಷಣ ಹೊರಗಡೆ ಇರೋವಂಥ ಜನ ಕಣ್ಣೀರು ಹಾಕ್ತಾ ಇರೋದು ನಿನಗೆ ಕಾಣುತ್ತಲ್ಲ,
ಮೈನ್ ಡೋರ್ ಓಪನ್ ಮಾಡು, ಅವ್ರ ಕಣ್ಣೀರನ್ನು ಒರೆಸ್ಲಿಕ್ಕೆ ಸಿದ್ಧನಾಗು, ಅಲ್ಲಿ ನಿನಗೆ ಧ್ಯಾನ ಸಿದ್ಧಿಸುತ್ತೆ ಅಂತ ಸ್ವಾಮೀಜಿ ಹೇಳ್ತಾರಲ್ಲ, ಅಂಥ ಧ್ಯಾನ ಸಿದ್ಧಿಯಾಗುವಂಥ ಹೊತ್ತು ತ್ಯಾಗ ಮತ್ತು ಸೇವೆಯಿಂದ ಸಿದ್ಧಿಸುತ್ತೆ. ಮಿತ್ರರೇ, ಅಂಥ ಬದುಕು ನಿಮಗೆಲ್ಲರಿಗೂ ಸಿಗಲಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ಆಶಿಸ್ತೀನಿ. ವಿವೇಕಾನಂದರ ಚಿಕಾಗೋದ ಈ 125ನೇ ವರ್ಷ ನಮ್ಮೆಲ್ಲರ ಬದುಕಿಗೂ ಬೆಳಕು ತಂದುಕೊಡಲಿ ಅಂತ ಆಶಿಸ್ತಾ, ತನ್ಮಯತೆಯಿಂದ ಆಲಿಸಿದ ನಿಮಗೆಲ್ಲರಿಗೂ ಆದರಪೂರ್ವಕವಾಗಿ ವಂದಿಸಿ, ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿದ ರಾಮಕೃಷ್ಣ ಮಿಷನ್ನವರಿಗೂ ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ವಂದೇ ಮಾತರಂ. ಜೈ ಹಿಂದ್. ಸೋದರಿ ನಿವೇದಿತಾ ಒಂದು ಕಡೆ ಹೇಳ್ತಾರೆ, ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮದ ಬಗ್ಗೆ